ಶಾಂತಿ 15 ಏಪ್ರಿಲ್ 2025 प्रातः मुरली बाप दादा मधुबन। मीठे बच्चे, बाप तुम रूहों से रूहान करते हैं। तुम आए हो बाप के पास 21 जन्मों के लिए अपनी लाइफ इंश्योर करने। तुम्हारी लाइफ ऐसी इंश्योर होती है जो तुम अमर बन जाते हो। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರು ನೀವು ಆತ್ಮಗಳ ಜೊತೆ ಆತ್ಮೀಯ ಸಂಭಾಷಣೆ ಮಾಡ್ತಾರೆ. ನೀವು ಬಂದಿದ್ದೀರಿ ಬಾಬೋರ ಹತ್ರ 21 ಜನ್ಮಕ್ಕೆ ನಿಮ್ಮ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಳಕ್ಕೆ. ನಿಮ್ಮ ಲೈಫ್ ಈ ತರ ಇನ್ಶೂರ್ ಆಗುತ್ತೆ, ನೀವು ಸದಾ ಅಮರರಾಗಿರ್ತೀರಿ. ಜೀವ ವಿಮೆ ಅಂತ ಮಾಡಿಸ್ತಾರೆ. ಬಾಬಾ ಹೇಳ್ತಾರೆ, ಇದು ಜೀವನ ವಿಮೆ. ಇದು ನಿಮ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ನೀವು ಸದಾ ಅಮರರಾಗಿರ್ತೀರಿ. ಯಾಕೆಂದ್ರೆ ಮೃತ್ಯು ಅನ್ನೋ ಮಾತೇ ಇಲ್ಲ. ಮೃತ್ಯುವಿನ ಮೇಲೆ ವಿಜಯ ಪಡ್ಕೊಳ್ತೀರಿ. ಅಂತಹ ಲೈಫ್ ಇನ್ಶೂರೆನ್ಸ್ 21 ಜನ್ಮಕ್ಕೆ ಬಾಬೋರ್ ಬಂದಿರದೆ ನೀವು ಆತ್ಮಗಳ ಜೊತೆ ಎಲ್ಲ ಆತ್ಮೀಯ ಸಂಭಾಷಣೆ ಮಾಡ್ಲಿಕ್ಕೆ. प्रश्न, मनुष्य भी अपनी लाइफ इंश्योर कराते हैं और तुम बच्चे भी, दोनों में अंतर क्या है? ಮನುಷ್ಯರು ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾರೆ, LIC ಮಾಡಿಸ್ತಾರಲ್ಲ. ನೀವು ಮಕ್ಕಳು ಲೈಫ್ ಇನ್ಶೂರೆನ್ಸ್ ಮಾಡಿಸ್ತೀರಿ. ಇಬ್ರಿಗೂ ಮಾಡೋದಕ್ಕೆ ಏನು ಅಂತರ ಇದೆ? ಮನುಷ್ಯರು ಮಾಡೋದಕ್ಕೂ ನೀವು ಮಾಡೋದಕ್ಕೂ ಅಂತರ ಏನು? उत्तर, मनुष्य अपनी लाइफ इंश्योर कराते कि मर जाए तो परिवार वालों को पैसा मिले। तुम बच्चे इंश्योर करते हो कि 21 जन्म हम मरे ही नहीं. ಮನುಷ್ಯರು ಲೈಫ್ ಇನ್ಶೂರೆನ್ಸ್ ಯಾಕೆ ಮಾಡಿಸ್ತಾರೆ ಅಂದ್ರೆ, ನಾವು ಸತ್ರು ನಮ್ಮ ಪರಿವಾರದವ್ರು ಚೆನ್ನಾಗಿರ್ಬೇಕು, ಅವ್ರಿಗೆ ಏನಾದ್ರೂ ಸಿಗ್ಬೇಕು, ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾರೆ. ಅವ್ರು ಸತ್ ಮೇಲೆ ಬೇರೆಯವ್ರಿಗೆ ಸಿಗಕ್ಕೆ. ನೀವು ಮಕ್ಕಳು ಇನ್ಶೂರೆನ್ಸ್ ಮಾಡಿಸ್ತೀರಿ 21 ಜನ್ಮಕ್ಕೆ. ನಾವು ಶರೀರನೇ ಬಿಡೋ ಮಾತೇ ಇಲ್ಲ, ಅಮರರು. ಅಮರ್ ಬನ್ ಜಾಯೆ. ಸತ್ಯುಗ್ ಮೇ ಕೊಯ್ ಇನ್ಶೂರ್ ಕಂಪನಿಯಾ ಹೋತಿ ನಹಿ. ಸತ್ಯುಗದಲ್ಲಿ ಯಾವ ಇನ್ಶೂರೆನ್ಸ್ ಕಂಪನಿಗಳು ಇರೋದಿಲ್ಲ. ಈಗ ನೋಡಿ ಎಷ್ಟು ಇನ್ಶೂರೆನ್ಸ್ ಕಂಪನಿಗಳಿದಾವೆ. ಅಭಿ ತುಮ್ ಅಪ್ನಿ ಲೈಫ್ ಇನ್ಶೂರ್ ಕರ್ ದೇತೆ ಹೋ, ಫಿರ್ ಕಭಿ ಮರೆಂಗೆ ನಹಿ, ಯೆ ಖುಷಿ ರೆಹನಿ ಚಾಹಿಯೆ. ಈಗ ನಿಮ್ಮ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬಿಡ್ತೀರಿ ಬಾಬೋರ ಹತ್ರ, ನೀವು ಸಾಯೋದೇ ಇಲ್ಲ, ಶರೀರ ಬಿಡೋ ಮಾತೇ ಇಲ್ಲ. ಈ ಖುಷಿ ಇರ್ಬೇಕಲ್ವಾ? ಮನುಷ್ಯರು ಸತ್ ಮೇಲೆ ನನ್ನ ಮಕ್ಕಳಿಗೆ, ನನ್ನ ಪರಿವಾರದವ್ರಿಗೆ, ನಮ್ಮ ಪತ್ನಿಗೆ ಸಿಗ್ಲಿ ಎಲ್ಲ ಮಾಡಿಸಿರ್ತಾರೆ, ಯಾರಿಗಾದ್ರೂ ಟೋಟಲ್ ಪರಿವಾರದವ್ರಿಗೆ. ಇಲ್ಲಿ ನೀವು ಇನ್ಶೂರೆನ್ಸ್ ನೀವು ನಿಮ್ಗೋಸ್ಕರ ಮಾಡಿಸ್ಕೊತೀರಿ. 21 ಜನ್ಮಕ್ಕೆ ಅದನ್ನು ಅಮರರಾಗಿರ್ತೀರಿ. ಸತ್ಯುಗದಲ್ಲಿ ಯಾವ ಇನ್ಶೂರೆನ್ಸ್ ಕಂಪನಿಗಳು ಇರೋದಿಲ್ಲ. ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಏನೇನು ಇನ್ಶೂರೆನ್ಸ್ ಇದೆ ಇವತ್ತು, ಇದು ಯಾವುದು ಅಲ್ಲಿರಲ್ಲ. ಗೀತೆ ಕೌನ ಆಜಾಯ ಸವೇರೆ. ಓಂ ಶಾಂತಿ. रूहानी बाप बैठ रूहानी बच्चों से रूहान करते हैं. तुम बच्चे जानते हो बाप हमको अभी 21 जन्मों तो क्या 40-50 जन्मों के लिए इंश्योर कर रहे हैं. ಮುರಳಿಯಲ್ಲಿ ಹಾಡಾಗಿದೆ, ಯಾರು ಬಂದ್ರು ಬೆಳಗ್ಗೆ ಬೆಳಗ್ಗೆ ನನ್ನ ಮನಸ್ಸಿನ ದ್ವಾರದಲ್ಲಿ ಅಂತ. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆ ಯಾರು ಬರ್ತಾರೆ? ಆತ್ಮೀಯ ತಂದೆ ಕುತ್ಕೊಂಡು ಆತ್ಮೀಯ ಮಕ್ಕಳ ಜೊತೆ ಆತ್ಮೀಯ ಸಂಭಾಷಣೆ ಮಾಡ್ತಾ ಇದ್ದಾರೆ. ನಿಮ್ ಮಕ್ಕಳಿಗೆ ಗೊತ್ತಿದೆ ಬಾಬೋರ್ ನಮ್ಗೀಗ 21 ಜನ್ಮಕ್ಕೆ ಯಾಕೆ 21 ಜನ್ಮಕ್ಕೆ ಯಾಕೆ 40-50 ಜನ್ಮಗಳಿಗೆ ಇನ್ಶೂರ್ ಮಾಡಿಸ್ತಾ ಇದ್ದಾರೆ. 21 ಜನ್ಮ ಫುಲ್. 40-50 ಜನ್ಮ ಅಂದ್ರೆ ಮುಕ್ಕಾಲ್ ಭಾಗ ನೀವು ಎಷ್ಟು ಇನ್ಶೂರೆನ್ಸ್ ಆಗ್ಬಿಡುತ್ತೆ. ಈಗ ಒಂದು ಸಂಗಮ ಯುಗದಲ್ಲಿ ಮಾಡೋದಕ್ಕೆ 21 ಜನ್ಮ ಅನ್ನೋದು ಫುಲ್. ಅದು ಇನ್ನೂ ಹೇಳ್ಬೇಕಂದ್ರೆ 40-50 ಜನ್ಮ. ಇಲ್ಲಿ ಎಷ್ಟು ಮಾಡ್ತೀವಿ ಅದ್ರ ಮೇಲೆ ಇನ್ಶೂರೆನ್ಸ್. वो लोग इंश्योर करते हैं कि मर जाए तो उनके परिवार को पैसा मिले. तुम इंश्योर करते हो 21 जन्मों के लिए मरे ही नहीं. ಜಗತ್ತಿನ ಮನುಷ್ಯರು ಇನ್ಶೂರೆನ್ಸ್ ಮಾಡಿಸ್ತಾರೆ ಅವ್ರ ಪರಿವಾರದವ್ರಿಗೆ ಸಿಗ್ಲಿ ಅಂತ. ಆಕಸ್ಮಿಕವಾಗಿ ಏನಾದ್ರು
ಅಪಘಾತ ಮತ್ತೊಂದು ಆಗ್ಬಿಟ್ರೆ ಅಂತ ಮಾಡಿಸ್ತಾರೆ. ನೀವು ಇನ್ಶೂರ್ ಮಾಡ್ತೀರಿ 21 ಜನ್ಮಕ್ಕೆ ನಾವು ಸಾಯೋದೇ ಬೇಡ, ಅಮರರನ್ನಾಗಿ ಮಾಡ್ಕೊಳ್ತೀರಿ. ನೀವು ಅಮರರಿದ್ರಿ, ಏಕೆಂದ್ರೆ ಮೂಲವತನ ಅಂದ್ರೆ ಅದು ಅಮರ ಲೋಕ, ಅದು ಅಲ್ಲಿ ಮೃತ್ಯುವಿಗೆ ಪ್ರವೇಶನೇ ಇಲ್ಲ. ವಹಾ ಮರ್ನೆ ಜೀನೆ ಕಿ ಬಾತ್ ನಹಿ ರಹತಿ, ವೋ ಹೇ ಆತ್ಮೋ ಕಾ ನಿವಾಸ ಸ್ಥಾನ. ಅಲ್ಲಿ ಹುಟ್ಟು ಸಾವಿನ ಮಾತೇ ಇಲ್ಲ, ಏಕೆಂದ್ರೆ ಅಲ್ಲಿ ಅದು ಆತ್ಮಗಳ ನಿವಾಸ ಸ್ಥಾನ, ಅಲ್ಲಿ ಶರೀರನೇ ಇರೋದಿಲ್ಲ. अब ये रूहान बाप अपने बच्चों से करते हैं और कोई से नहीं करते हैं. ಇದೆಲ್ಲ ಸಂಭಾಷಣೆ ಯಾರ ಜೊತೆ ಮಾಡ್ತಾ ಇದ್ದಾರೆ ಬಾಬಾ ಅವರು? ನಾವು ಮಕ್ಕಳ ಜೊತೆ ಮಾಡ್ತಾ ಇದ್ದಾರೆ ಹೊರತು ಇನ್ಯಾರ ಜೊತೆನೂ ಈ ತರ ಸಂಭಾಷಣೆ ಬಾಬಾ ಅವ್ರು ಮಾಡಕ್ ಸಾಧ್ಯ ಇಲ್ಲ. ಯಾರಿಗೆ ಅರ್ಥ ಆಗುತ್ತೆ ಬಾಬಾ ಅವ್ರ ಭಾಷೆ? वो है आत्माओं का निवास स्थान. अब ये रूहान बाप अपने बच्चों से करते और कोई से नहीं करते. जो रूह अपने को जानती उनसे बात करते हैं. ಯಾರಿಗೆ ನನ್ನ ಆತ್ಮ ಅನ್ನೋ ಜ್ಞಾನ ಇದೆ, ಯಾರಿಗೆ ನನ್ನ ಆತ್ಮ ಅನ್ನೋ ಅರಿವಿದೆ, ಅವ್ರ ಜೊತೆ ಬಾಬಾ ಅವರು ಮಾತಾಡ್ತಾರೆ ಹೊರತು ಇನ್ಯಾರ ಜೊತೆನೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ಅವ್ರ ಕೊಯ್ ಬಾಪ್ ಕಿ ಭಾಷಾ ಕೋ ಸಮझेंगे नहीं. ಬಾಬಾ ಅವ್ರ ಭಾಷೆ ಮತ್ತೆ ಇನ್ಯಾರಿಗೂ ಅರ್ಥನೂ ಆಗೋದಿಲ್ಲ. ಪ್ರದರ್ಶನಿಯಲ್ಲಿ ಎಷ್ಟೊಂದು ಜನ ಬರ್ತಾರೆ, ತುಮಾರಿ ಭಾಷಾ ಕೋ ಸಮಜ್ತೆ ಹೇ ಕ್ಯಾ? ನಿಮ್ ಭಾಷೆ ಅವ್ರಿಗೆ ಏನಾದ್ರೂ ಅರ್ಥ ಆಗುತ್ತೇನೋ? ಭಾಷೆ ಅಂದ್ರೆ ಹಿಂದಿ, ಕನ್ನಡ, ಇಂಗ್ಲಿಷ್ ಅಂತಲ್ಲ, ಬಾಬೂರ ಈ ಅಲೌಕಿಕ ಜ್ಞಾನದ ಭಾಷೆ ಇದು. ಕೊಯ್ ಮುಷ್ಕಿಲ್ ತೋಡ ಸಮಸ್ತೆ. ಈ ಜ್ಞಾನನ ಬಹಳ ಕಷ್ಟ, ಬಹಳ ಕಡಿಮೆ ಜನ ತಿಳ್ಕೊತಾರೆ. ತುಮ್ಕೋ ಭಿ ಸಮಜಾತೆ ಸಮಜಾತೆ ಕಿತನಾ ವರ್ಷ ಹುಯೆ ತೋ ಭಿ ಕಿತನೆ ತೋಡೆ ಸಮಸ್ತೆ ಹೇ. ನೀವು ನೋಡಿ ಹೇಳಿ ಹೇಳಿ ಜನಗಳಿಗೆ ತಿಳಿಸ್ಕೊಡ್ತಾ ಎಷ್ಟೊಂದು ವರ್ಷಗಳಾಗಿದೆ, ಆದ್ರೂ ತಿಳ್ಕೊಂಡಿರೋರು ಬಹಳ ಕಡಿಮೆ. हेवी सेकंड में समझने की बात. हम आत्माएं जो पावंती वही पतित बनी है, फिर हमको पावन बनना है. ಹಾಗೆ ನೋಡಿದ್ರೆ ಇದು ಸೆಕೆಂಡ್ ಅಲ್ಲಿ ತಿಳ್ಕೊಳ್ಳೋ ಅಂತ ಮಾತಿದು ನೋಡಿ. ಬಾಬಾ ಅವ್ರ ಜ್ಞಾನ ಬುದ್ಧಿಗೆ ನಾಟಕ ಕೆಲವರಿಗೆ ಸೆಕೆಂಡು. ನಾವು ಆತ್ಮಗಳು ಪಾವನರಿದ್ದವರು ಈಗ ಪತೀತರಾಗಿದ್ದೀವಿ, ಮತ್ತೆ ನಾವೇ ಪಾವನರಾಗಬೇಕು. ಅದಕ್ಕೆ ಸ್ವೀಟ್ ಫಾದರ್ ಅನ್ನ ನೆನಪು ಮಾಡಿ. ಉನ್ಸೆ ಸ್ವೀಟ್ ಅವ್ರ ಕೊಯ್ ಚೀಸ್ ಹೋತೀನಿ. ಬಾಬಾ ಅವ್ರಿಗಿಂತ ಸ್ವೀಟ್ ಆಗಿರೋ ವಸ್ತು, ಸ್ವೀಟ್ ಆಗಿರೋ ಪದಾರ್ಥ ಇನ್ಯಾವುದು ಇರಕ್ಕೆ ಸಾಧ್ಯ ಇಲ್ಲ. इस याद करने में माया भी विघ्न पड़ते हैं. ये भी जानते हैं बाबा हमको अमर बनाने आए हैं. ಬಾಬಾ ಅವರ ನೆನಪಲ್ಲೇ ಮಾಯೆಯ ವಿಘ್ನಗಳು ಬೀಳುತ್ತೆ. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಬಾಬಾ ಅವ್ರು ನಮ್ಗೆ ಅಮರರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಪುರುಷಾರ್ಥ ಮಾಡಿ ಅಮರರಾಗಿ, ಅಮರ ಪುರಿಗೆ ಮಾಲೀಕರಾಗಿ. ಅಮರ್ ತೋ ಸ ಬನೆಂಗೆ ಸತ್ಯಕೋ ಕಹಾ ಜಾತ ಅಮರ್ ಲೋಕ್. ಅಮರರಂತೂ ಎಲ್ರೂ ಹಾಕ್ತೀರಿ, ನೀವು ಬಾಬಾ ಅವ್ರ ಮಕ್ಕಳು ಆದ್ರೆ ಸತ್ಯಯುಗಕ್ಕೆ ಹೇಳೋದು ಅಮರ ಲೋಕ, ಇದಂತೂ ಮೃತ್ಯು ಲೋಕ. ಈಗ ನಾವು ಕತೆ ಕೇಳ್ತಾ ಇರೋದನ್ನು ये अमर कथा है. ऐसा नहीं कि सिर्फ शंकर ने पार्वती को अमर कथा सुनाई. ನಾವು ಕೇಳ್ತಾ ಇರೋ ಈ ಕತೆ ಬಾಬಾ ಅವ್ರ ಜ್ಞಾನದ ಕತೆ ಇದು. ಇದೇ ಅಮರ ಕತೆ, ಸತ್ಯ ಅಮರ ಕತೆ ಇದು. ಹಂಗಲ್ಲ ಯಾರೋ ಶಂಕರ ಕುತ್ಕೊಂಡು ಪಾರ್ವತಿಗೆ ಅಮರನಾಥದಲ್ಲಿ ಅಮರ ಕತೆ ಹೇಳಿದ್ರು, ಆ ತರ ಇಲ್ಲ. ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳು. ತುಮ್ ಬಚ್ಚೆ ಸಿರ್ಫ್ ಮುಜ್ ಏಕ್ ಸೇ ಹಿ ಸುನೋ ಮಾಮ್ ಏಕಂ ಯಾದ್ ಕರೋ. ಮಕ್ಕಳೇ, ಕೇವಲ ನನ್ನೊಬ್ಬನಿಂದ ಮಾತ್ರ ಕೇಳಿ, ಮತ್ತೆ ನನ್ನೊಬ್ಬನನ್ನೇ ನೆನ್ಪು ಮಾಡಿ. ಜ್ಞಾನ್ ಮೇ ಹಿ ದೇ ಸಕ್ತಾ ಹೂಂ, ಡ್ರಾಮಾ ಪ್ಲಾನ್ ಅನುಸಾರ ಸಾರಿ ದುನಿಯಾ ತಮೋ ಪ್ರಧಾನ್ ಬನಿ. ಮಕ್ಕಳೇ, ಜ್ಞಾನ ನಾನ್ ಮಾತ್ರ ಕೊಡಕ್ ಸಾಧ್ಯ. ಇದು ಡ್ರಾಮಾ ಪ್ಲಾನ್ ಅನುಸಾರ ಇಡೀ ಜಗತ್ತೇ ಇವತ್ತು ತಮೋ ಪ್ರಧಾನ ಆಗಿದೆ. ಅಮರ್ಪುರಿ ಮೇ ರಾಜ್ಯ ಕರ್ನಾ ಉಸ್ಕೋ ಹಿ ಅಮರ್ ಪದ್ ಕಹಾ ಜಾತಾ ಹೈ. ಅಮರ ಪದವಿ ಅಂದ್ರೇನು? ಅಮರಪುರಿಯಲ್ಲಿ ಹೋಗಿ ರಾಜ್ಯ ಮಾಡೋದೇ ಅಮರ ಪದವಿ. ವಹಾ ಇನ್ಶೂರ್ ಕಂಪನಿಯ ಆದಿ ಹೋತಿ ನಹಿ. ಇಲ್ಲಿಂದನೇ ಅಮರ ಪದವಿ ತಗೊಂಡಾಯ್ತಲ್ಲ. ಬಾಬಾ ಹೇಳ್ತಾರಲ್ಲಿ ಯಾವುದೇ ಇನ್ಶೂರೆನ್ಸ್ ಕಂಪನಿಗಳು ಮುಂತಾದವುದು ಯಾವುದು ಇರಲ್ಲ. ಈಗ ಸಂಗಮ ಯುಗದಲ್ಲಿ ನಿಮ್ಮ ಲೈಫನ್ನೇ ಇನ್ಶೂರ್ ಮಾಡ್ತೀರಿ. ಈ ಜೀವನನೇ ಅಮರವಾಗಿ ಮಾಡ್ಕೊಳ್ಳುವಂತಹ ಇನ್ಶೂರೆನ್ಸ್ ನಿಮ್ದು. ತುಮ್ ಕಭಿ ಮರೆಂಗೆ ನಹಿ, ಏ ಬುದ್ಧಿ ಮೇ ಖುಷಿ ರೆಹನಿ ಚಾಹಿಯೆ. ನೀವು ಯಾವತ್ತೂ ಸಾಯೋದೇ ಇಲ್ಲ. ಸಾವು ಅನ್ನೋ ಶಬ್ದ, ಮೃತ್ಯು ಅನ್ನೋದು ಇಲ್ವೇ ಇಲ್ಲಲ್ಲ.
ಅದಕ್ಕೆ ದೇವತೆಗಳಿಗೂ ಅಮರರು ಅಂತ ಹೇಳ್ತಾರೆ. ಈಗ ನಾವು ಅಮರಪುರಿಗೆ ಮಾಲೀಕರಾಗ್ತೀವಿ. तो अमरपुरी को याद करना पड़े वया मूल वतन ही जाना होता है. ಅಮರಪುರಿಗೆ ಹೋಗ್ಬೇಕಂದ್ರೆ ನೀವು ಎಲ್ಲಿಗೆ ಹೋಗೋರಿದ್ದೀರೋ ಅಮರಪುರಿ ನೆನಪು ಮಾಡ್ಬೇಕಲ್ವಾ. ವಯಾ ಮೂಲ ವತನದಿಂದ ಹೋಗ್ತೀರಿ ಅಮರಪುರಿಗೆ ಅಂದ್ರೆ ಸತ್ಯುಗಕ್ಕೆ. ಇದೂನು ಮನ್ಮನಾಭವನೆ. ನಾವು ಅಮರಪುರಿಗೆ ಹೋಗ್ಬೇಕಂದ್ರೆ ಫಸ್ಟ್ ವಯಾ ಸೂಕ್ಷ್ಮ ವತನ ಮೂಲ ವತನಕ್ಕೆ ಹೋಗ್ಬೇಕು. ವಯಾ ಮೂಲ ವತನದಿಂದ ಅಮರಪುರಿಗೆ ಬರ್ತೀರಾ. तो मूल वतन है मन मना भव, अमरपुरी है मध्याजी भव. हर एक बात में दो अक्षर ही आते हैं. तुमको कितने प्रकार से अर्थ समझाते हैं. ಮೂಲ ವತನ ಅಂದ್ರೆ ಮನ್ ಮನಾಭವ, ಎಲ್ಲಿ ನಾವು ನಮ್ಮ ತಂದೆ ಇರ್ತೀವಿ. ಅಮರಪುರಿ ಅಂದ್ರೆ ಮಧ್ಯಾಜಿ ಭವ, ಅದು ನಮ್ಮ ತಂದೆ ಕೊಡೋ ಆಸ್ತಿ. ಅದು ಪ್ರತಿ ಒಂದು ಮಾತಲ್ಲೂ ಎರಡು ಶಬ್ದಗಳು ಅಂದ್ರೆ ಎರಡು ವಿರುದ್ಧ ಶಬ್ದಗಳು ಇರುತ್ತೆ. ಬಾಬೋರ್ ಎಷ್ಟು ಪ್ರಕಾರದಲ್ಲಿ ಅರ್ಥ ತಿಳಿಸ್ಕೊಡ್ತಾರೆ. ಬುದ್ಧಿ ಮೇ ಬೈಟೆ, ಮಕ್ಕಳ ಬುದ್ಧಿಯಲ್ಲಿ ಕುತ್ಕೊಳ್ಳಿ ಅಂತ ಹೇಳಿ. ಸಬ್ಸೆ ಜಾಸ್ತಿ ಮೆಹನತ್ ಹೇ ಇಸ್ಮೆ ಅಪ್ನೆ ಕೋ ಆತ್ಮ ನಿಶ್ಚಯ ಕರ್ನಾ ಹೈ. ಎಲ್ಲದಕ್ಕಿಂತ ಹೆಚ್ಚು ಪರಿಶ್ರಮ ಇರೋದು ಇದರಲ್ಲಿ. ನಿಮ್ಮನ್ನ ನೀವು ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳೋದ್ರಲ್ಲಿ. ನಾವು ಆತ್ಮ ಈ ಜನ್ಮ ಪಡ್ಕೊಂಡಿದೀವಿ, ಈ ಶರೀರವನ್ನ ಧರಿಸ್ಕೊಂಡಿದೀವಿ. ಈ ತರ 84 ಜನ್ಮದಲ್ಲಿ ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲ ಈ ಚಕ್ರದಲ್ಲಿ ತಿರುಗ್ತಾ ಬಂದಿದ್ದೀರಿ. ಸತ್ಯುಗಮೇ ಇತನೆ ಜನ್ಮ, ತ್ರೇತಾಮೇ ಇತನೆ. ಸತ್ಯಯುಗದಲ್ಲಿ ಎಷ್ಟು ಜನ್ಮ, ತ್ರೇತಾಯುಗದಲ್ಲಿ ಎಷ್ಟು? ಸತ್ಯಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ, ದ್ವಾಪರ ಯುಗದಲ್ಲಿ 21 ಜನ್ಮ, ಕಲಿಯುಗದಲ್ಲಿ 42 ಜನ್ಮ, ಸಂಗಮ ಯುಗದಲ್ಲಿ 1 ಜನ್ಮ. ये भी बहुत बच्चे भूल जाते हैं. 84 ಜನ್ಮ ಹೇಗೆ ಅನ್ನೋದನ್ನು ಬಹಳಷ್ಟು ಮಕ್ಕಳು ಮರ್ತು ಬಿಡ್ತಾರೆ. ಮುಖ್ಯ ಬಾತ್ ಹೇ ಅಪ್ನೆ ಕೋ ಆತ್ಮ ಸಮಜ್ ಸ್ವೀಟ್ ಬಾಪ್ ಕೋ ಯಾದ್ ಕರ್ನಾ. ಇಲ್ಲಿ ಮುಖ್ಯವಾಗಿರೋ ಮಾತೇನು ಅಂದ್ರೆ ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ಮಧುರ ತಂದೆಯನ್ನ ನೆನಪು ಮಾಡೋದೆ. ಕುತ್ಕೊಳ್ತಾ ಹೇಳ್ತಾ ನಿಮ್ಮ ಬುದ್ಧಿಯಲ್ಲಿ ಇದೇ ಇರ್ಬೇಕು, ಅವಾಗ ಖುಷಿ ಇರುತ್ತೆ. फिर से बाबा आया हुआ है जिसको हम आधा कल्प याद करते थे कि आओ आकर पावन बनाओ. ಬಾಬೋರ್ ನೆನಪು ಸದಾ ಇರ್ಬೇಕು ನಿಮ್ಮ ಮಕ್ಕಳಿಗೆ. ಪುನಃ ನಮ್ಮ ತಂದೆ ಬಂದಿದ್ದಾರೆ. ಯಾರನ್ನ ನಾವು ಅರ್ಧ ಕಲ್ಪದಿಂದ ನೆನ್ಪು ಮಾಡ್ತಾ ಬಂದಿದ್ದೀವಿ. ಬಾಬಾ ಬನ್ನಿ ನಮ್ಮನ್ನ ಪಾವನ ಮಾಡಿ, ಪತಿತ ಪಾವನ ಬಾ ಅಂತ ಹೇಳಿ ಅರ್ಧ ಕಲ್ಪದಿಂದ ನೆನ್ಪು ಮಾಡ್ತಾ ಬಂದಿದ್ದೀರಿ. ಪಾವನ್ ರೇತೆ ಮೂಲ್ ವತನ್ ಮೇ ಅಮರ್ಪುರಿ ಸತ್ಯುಗ್ ಮೇ. ಪಾವನರು ಎಲ್ಲಿರ್ತಾರೆ? ಪರಿಶುದ್ಧ ಆತ್ಮಗಳು ಒಂದು ಮೂಲ ವತನದಲ್ಲಿ ಇರ್ತಾರೆ, ಇನ್ನೊಂದು ಅಮರಪುರಿ ಸತ್ಯಯುಗದಲ್ಲಿ. ಭಕ್ತಿ ಮೇ ಮನುಷ್ಯ ಪುರುಷಾರ್ಥ ಕರ್ತೆ ಮುಕ್ತಿ ಮೇ ವ ಕೃಷ್ಣಪುರಿ ಮೇ ಜಾನೆ ಕೆ ಲಿಯೆ. ಭಕ್ತಿಯಲ್ಲೂ ಮನುಷ್ಯರು ಎಷ್ಟೊಂದು ಪ್ರಯತ್ನ ಮಾಡ್ತಾರೆ. ಏನಕ್ಕೋಸ್ಕರ ಮಾಡ್ತಾರೆ? ಮುಕ್ತಿ, ಜೀವನ್ ಮುಕ್ತಿಗೆ. ಒಂದು ಮುಕ್ತಿ ಹೋಗ್ಲಿಕ್ಕೆ, ಇನ್ನೊಂದು ಕೃಷ್ಣಪುರಿ ಜೀವನ್ ಮುಕ್ತಿಗೆ ಹೋಗ್ಲಿಕ್ಕೆ. ಮುಕ್ತಿ ಅಂತ ಹೇಳಿ ಅಥವಾ ನಿರ್ವಾಣ ಧಾಮ ಅಂತ ಹೇಳಿ वानप्रस्थ अक्षर करेक्ट है. वानप्रस्थी तो शहर में ही रहते, सन्यासी लोग तो घर बार छोड़ जंगल में जाते हैं. ಮುಕ್ತಿ ಅಂತ ಹೇಳಿ, ನಿರ್ವಾಣ ಧಾಮ ಅಂತ ಹೇಳಿ, ವಾನಪ್ರಸ್ಥ ಅಂತ ಹೇಳಿ, ಯಾವುದು ಸರಿ? ಇದೆಲ್ಲವೂ ಸರಿನೇ. ವಾನಪ್ರಸ್ಥಿಗಳಂತೂ ಊರಲ್ಲೇ ಇರ್ತಾರೆ, ಸನ್ಯಾಸಿಗಳಂತೂ ಮನೆ ಸಂಬಂಧ ಎಲ್ಲ ಬಿಟ್ಟು ಕಾಡಲ್ಲಿರ್ತಾರೆ. ಎಲ್ಲ ವಯಸ್ಸಾದವರು ಎಲ್ಲಿರ್ತಾರೆ? ಮನೆಯಲ್ಲಿ, ಊರಲ್ಲೇ ಇರ್ತಾರೆ. आजकल के वानप्रस्थियों में कोई दम नहीं है. सन्यासी तो ब्रह्म को भगवान कह देते, ಬ್ರಹ್ಮಲೋಕ್ ನಹಿ ಕೇತೆ ಹೇ. ಇವತ್ತಿನ ವಾನಪ್ರಸ್ಥಿಗಳಲ್ಲಿ ತಾಕತ್ತಿಲ್ಲ. ಅದಕ್ಕೆ ನೋಡಿ ಎಲ್ಲ ಅಧೀನರಾಗ್ಬಿಡ್ತಾರಲ್ಲ. ಮೊದಲೆಲ್ಲ ಕೊನೆಯವರೆಗೂ ತಮ್ಮ ಅಧಿಕಾರದಲ್ಲೇ ಇಟ್ಕೊಳ್ತಾ ಇದ್ರು. ಯಾಕೆಂದ್ರೆ ಆ ಶಕ್ತಿ ಇತ್ತು. ಇವತ್ತು ವಾನಪ್ರಸ್ಥಿಗಳಲ್ಲಿ ಆ ದಮ್ ಇಲ್ಲ ಅಂತಾರೆ ಬಾಬೋರು. ಸನ್ಯಾಸಿಗಳು ಬ್ರಹ್ಮ ತತ್ವವನ್ನೇ ಭಗವಂತ ಅಂತ ಹೇಳ್ತಾರೆ. ಬ್ರಹ್ಮ ಲೋಕ ನಹಿ ಕೇತೆ, ಬ್ರಹ್ಮ ಲೋಕ ಅಂತ ಹೇಳಲ್ಲ, ಬ್ರಹ್ಮ ತತ್ವ ಅಂತ ಹೇಳ್ತಾರೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಪುನರ್ಜನ್ಮ ತೋ ಕಿಸ್ಕಾ ಭಿ ಬಂದ್ ನಹಿ ಹೋತಾ. ಯಾರೋ ಸನ್ಯಾಸಿಗಳು ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗ್ಬಿಡ್ತಾರೆ, ಆ ತರ ಇಲ್ಲ. ನಿಮ್ಗಿದ್ ಗೊತ್ತಿದೆ, ಪುನರ್ಜನ್ಮ ಯಾರ್ದು ಬಂದ್ ಆಗೋದಿಲ್ಲ.
ರಿಪೀಟ್ ಆಗುತ್ತೆ, ಬಂದಾಗಲ್ಲ. ತಮ್ಮ ತಮ್ಮ ಪಾತ್ರ ಎಲ್ಲರೂ ಮಾಡಲೇಬೇಕು, ಮಾಡೇ ಮಾಡ್ತಾರೆ. आवागमन से कभी छूटना नहीं है. इस समय करोड़ों मनुष्य है और भी आते रहेंगे, ಪುನರ್ಜನ್ಮ ಲೇತೆ रहेंगे. ಈ ಅವಾಗಮನ ಚಕ್ರದಿಂದ ಯಾರು ಬಿಡಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಜನನ ಮರಣ ಚಕ್ರದಲ್ಲಿ ತಿರುಗ್ತಾ ಇರ್ಬೇಕು. ಈ ಸಮಯದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ, ಇನ್ನು ಬರ್ತಾ ಇದ್ದಾರೆ. ಪರಂಧಾಮದಲ್ಲಿರೋ ಆತ್ಮಗಳು ಬರ್ತಾ ಹೋಗ್ತಾರೆ, ಜೊತೆಗೆ ಇಲ್ಲಿದ್ದವರು ಪುನರ್ಜನ್ಮ ತಗೊಳ್ತಾ ಹೋಗ್ತಾರೆ. फिर फर्स्ट फ्लोर खाली होगा. मूल वतन है फर्स्ट फ्लोर, सूक्ष्म वतन है सेकेंड फ्लोर, ये है थर्ड फ्लोर. ಅಥವಾ इनको ग्राउंड फ्लोर का. ಫಸ್ಟ್ ಫ್ಲೋರ್ ಯಾವುದು? ಮೇಲಿಂದ ಫ್ಲೋರ್ಸ್ ಇದು. ಫಸ್ಟ್ ಫ್ಲೋರ್ ಬಾಬು ಹೇಳ್ತಾರೆ ಮೂಲವತನ, ಸೆಕೆಂಡ್ ಫ್ಲೋರ್ ಸೂಕ್ಷ್ಮವತನ, ಥರ್ಡ್ ಫ್ಲೋರ್ ಅಥವಾ ಗ್ರೌಂಡ್ ಫ್ಲೋರ್ ಈ ಸಾಕಾರ ವತನ. ದೂಸರಾ ಕೊಯ್ ಫ್ಲೋರ್ ಹೇ ನಹಿ, ಇನ್ಯಾವ ಫ್ಲೋರು ಇಲ್ಲ. 3 ಲೋಕ ಬಿಟ್ಟು ಇನ್ಯಾವುದೋ ಲೋಕ ಇಲ್ಲ. ಮನುಷ್ಯ ತಿಳ್ಕೊಂಡಿದ್ದಾರೆ ಸ್ಟಾರ್ ಮೇ ಬಿ ದುನಿಯಾ ಹೈ, ऐसा है नहीं. फर्स्ट फ्लोर में आत्माएं रहती, बाकी मनुष्य के लिए तो ये दुनिया है. ಇನ್ನು ಚಂದ್ರ ಲೋಕ, ನಕ್ಷತ್ರ ಲೋಕ, ಎಲ್ಲೆಲ್ಲೋ ಲೋಕ ಹುಡುಕ್ತಾರೆ, ಆ ತರ ಎಲ್ಲೂ ಇಲ್ಲ. ಯಾವ ಲೋಕನೂ ಮನುಷ್ಯ ವಾಸ ಮಾಡ್ಲಿಕ್ಕಲ್ಲ. ಫಸ್ಟ್ ಫ್ಲೋರ್ ಅಲ್ಲಿ ಆತ್ಮಗಳಿರ್ತಾರೆ, ಈ ಥರ್ಡ್ ಫ್ಲೋರ್ ಅಲ್ಲಿ ಇದು ಮನುಷ್ಯ ಲೋಕ. ಇಲ್ಲೇ ಮನುಷ್ಯರು ವಾಸ ಮಾಡಕ್ ಸಾಧ್ಯನೇ ಹೊರತು ಇನ್ಯಾವುದೋ ಲೋಕ ಇಲ್ಲ. तुम बेहद के वैरागी बच्चे हो, तुम्हें इस पुरानी दुनिया में रहते हुए भी इन आंखों से सब कुछ देखते हुए भी नहीं देखना है. ಬಾಬಾ ಹೇಳ್ತಾರೆ, ನೀವು ಬೇಹದ್ದಿನ ವೈರಾಗಿ ಮಕ್ಕಳು. ನೀವು ನಿಮ್ಗೆ ಈ ಹಳೆ ಜಗತ್ತಲ್ಲಿ ಇರ್ತಾನೋ ಎಲ್ಲವನ್ನು ಕಣ್ಣಿಂದ ನೋಡ್ತಾನೋ ನೋಡ್ಬಾರ್ದು. ಈ ಜಗತ್ತನ್ನ ಹೆಂಗ್ ನೋಡ್ಬೇಕು? ಈ ಹಳೆ ಜಗತ್ತಲ್ಲಿ ಇದೀರಿ, ಹಳೆ ಜಗತ್ತಿಂದ ಎಲ್ಲವೂ ಈ ಕಣ್ಣಿಗೆ ಕಾಣುತ್ತೆ, ನೋಡಿದ್ರು ನೋಡ್ಬೇಡಿ. ಇದಕ್ಕೆ ಹೇಳೋದು ಬೇಹದ್ದಿನ ವೈರಾಗ್ಯ. ಬೇಹದ್ ವೈರಾಗಿ ಮಕ್ಕಳು ನೀವು. ಇಲ್ಲಿ ಮುಖ್ಯ ಪುರುಷಾರ್ಥ, ಕ್ಯೋಂಕಿ ಸಬ್ ಖತಮ್ ಹೋ ಜಾಯೇಗಾ, ಇದೇ ಇಲ್ಲಿ ಮುಖ್ಯ ಪುರುಷಾರ್ಥ. ಯಾಕೆಂದ್ರೆ ಮಕ್ಕಳ ಇದೆಲ್ಲವೂ ನಾಶ ಆಗುತ್ತೆ. ಎಷ್ಟು ನೆನಪು ತರಿಸ್ಕೊಡ್ಬೇಕು ಮಕ್ಕಳಿಗೆ, ಇದೆಲ್ಲವೂ ನಶ್ವರ. ಬರೀ ಬಾಯಲ್ಲಿ ಹೇಳೋದಲ್ಲ, ಪ್ರತ್ಯಕ್ಷವಾಗಿ ನೋಡಿ. ಕಣ್ಣಿಗೆ ಕಾಣೋದು ಎಲ್ಲವೂ ನಾಶ ಆಗುತ್ತೆ. ऐसा नहीं कि संसार बना ही नहीं, बना हुआ है, परंतु उनसे वैराग्य हो जाता, अर्थात सारी पुरानी दुनिया से वैराग्य. ಹಂಗಲ್ಲ, ಈ ಜಗತ್ತು ಮಾಡೇ ಇಲ್ಲ, ಇದೆಲ್ಲ ಕಲ್ಪನೆ, ಈ ತರ ಅಲ್ಲ. ಜಗತ್ತು ಇದೆ, ವಾಸ್ತವ ಇದು, ಆದ್ರೆ ಇದರ ಮೇಲೆ ವೈರಾಗ್ಯ, ಇಡೀ ಜಗತ್ತಿನ ಮೇಲೆ ವೈರಾಗ್ಯ. ಭಕ್ತಿ, ಜ್ಞಾನ ಹಾಗೂ ವೈರಾಗ್ಯ. ಭಕ್ತಿಯ ನಂತರ ಜ್ಞಾನ ಸಿಗುತ್ತೆ, ಮತ್ತೆ ಭಕ್ತಿ ಮೇಲೆ ವೈರಾಗ್ಯ ಬರುತ್ತೆ. ಭಕ್ತಿಯ ನಂತರ ಭಕ್ತಿಯ ಫಲ ಜ್ಞಾನ ಸಿಗುತ್ತೆ, ಜ್ಞಾನ ಸಿಕ್ಕಿದ ಮೇಲೆ ಭಕ್ತಿ ಮೇಲೆ ವೈರಾಗ್ಯ ಬರುತ್ತೆ. बुद्धि से समझते हो ये पुरानी दुनिया है, ये हमारा अंतिम जन्म है, अभी सबको वापस जाना है. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಇದು ಹಳೆ ಜಗತ್ತು, ಈ ಹಳೆ ಜಗತ್ತಲ್ಲಿ ನಮ್ದು ಅಂತಿಮ ಜನ್ಮ ಇದು. ಎಲ್ಲರೂ ವಾಪಸ್ ಈಗ ಮನೆಗೆ ಹೋಗ್ಬೇಕು. ಚೋಟೆ ಬಚ್ಚೋं को भी ಶಿವ ಬಾಬಾ ಕಿ ಯಾದ್ ದಿಲಾನಿ ಹೈ. ಅಂದ್ರೆ ಎಲ್ಲರೂ ಹೋಗ್ಬೇಕಲ್ಲ. ಶರೀರದಲ್ಲಿ ಮಕ್ಕಳು, ಯುವಕರು, ಮುದುಕರು ವ್ಯತ್ಯಾಸ ಇರ್ಬೋದು, ಆತ್ಮ ಅಂತೂ ಎಲ್ಲರೂ ಒಂದೇ. ಚಿಕ್ಕ ಮಕ್ಕಳಿಗೂ ಶಿವಬಾಬಾವ್ರ ನೆನಪು ತರಿಸ್ಕೊಡಿ. ಉಲ್ಟೆ ಸುಲ್ಟೆ ಖಾನ್ ಪಾನ್ ಆದಿ ಕಿ ಕೊಯ್ ಆದತ್ ನಹಿ ಡಾಲ್ನಿ ಚಾಹಿಯೆ. ಮಕ್ಕಳಿಗೂ ಸಾತ್ವಿಕ ಜೀವನವನ್ನ ಬಾಲ್ಯದಿಂದ ಕಲಿಸಿ. ಉಲ್ಟಾ ಸುಲ್ಟಾ ಆಹಾರ ಪಾನೀಯ ಏನ್ ಬೇಕಾದ್ರೂ ತಿನ್ಬೋದು, ಕುಡಿಬೋದು. ಈ ಹವ್ಯಾಸಗಳನ್ನ ಮಕ್ಕಳಿಗೂ ಹಾಕಿ ಕೊಡಬಾರ್ದು. ಯಾಕೆಂದ್ರೆ ಎಲ್ಲರೂ ಏನ್ ಅಯ್ಯೋ ಮಕ್ಕಳಲ್ವಾ, ಬಾಬಾ ಹೇಳ್ತೀರಾ ಮಕ್ಕಳಿಂದನೇ ಇದನ್ನ ಹಾಕಬೇಡಿ. ಚೋಟೆ ಪನ್ಸೆ ಜೈಸಿ ಆದತ್ ಡಾಲೋ ವೈಸಿ ಆದತ್ ಪಡ್ ಜಾತಿ. ಚಿಕ್ಕ ಮಕ್ಕಳಿಗೆ ನೀವೇನ್ ಕಲಿಸ್ತಿರೋ ಅದೇ ಹವ್ಯಾಸ ಆಗ್ಬಿಡುತ್ತೆ. ಇವತ್ತಿನ ಮಕ್ಕಳಿಗಂತೂ ಬಾಬಾ ಹೇಳ್ತಾರೆ ಆಹಾರ ಪಾನೀಯ ಎಲ್ಲದನ್ನು ಸಾತ್ವಿಕವಾಗಿ ಕಲಿಸ್ಕೊಡ್ಬೇಕು. ಏಕೆಂದ್ರೆ ಗೊತ್ತಲ್ಲ, ಎಲ್ಲಾ ಮಕ್ಕಳು ಮಕ್ಕಳು ಅಂತ ಹೇಳಿ ಉಲ್ಟಾ ದಯೆ ತೋರಿಸಿ ಅವ್ರ ಆರೋಗ್ಯ, ಅವ್ರ ಜೀವನ, ಅವ್ರ ಸಂಸ್ಕಾರನೇ ಹಾಳಾಗ್ಬಿಡುತ್ತೆ. आजकल का संग का दोष बड़ा गंदा है, संग तारे कुसंग बोरे, ये विषय सागर वेशालय है.
ಇನ್ನೊಂದು ಬಾಬೆ ಹೇಳ್ತಾರೆ ಸಂಘ. ಒಂದು ಅನ್ನ, ಇನ್ನೊಂದು ಸಂಘ. ಸಂಘ ದೋಷ ಬಹಳ ಕೆಟ್ಟದ್ದು ಮಕ್ಕಳೇ. ಒಳ್ಳೆ ಸಂಘ ತೇಲ್ಸುತ್ತೆ, ಕುಸಂಗ ಮುಳುಗ್ಸುತ್ತೆ. ಇದು ವಿಕಾರದ ವಿಷದ ಸಾಗರ ಮಕ್ಕಳೇ. ಇದು ವೇಷಾಲಿಯ. ಇದು ಈ ಪ್ರಪಂಚದಲ್ಲಿ ಮಕ್ಕಳನ್ನ ಸಂಘ ದೋಷದಿಂದ ಬಚಾವಾಗಿಡೋದನ್ನು ಬಹಳ ದೊಡ್ಡ ಪುರುಷಾರ್ಥ. ಇದು ಬಹಳ ಬೇಗ ಸಂಘ ದೋಷ ಆಗ್ಬಿಡುತ್ತೆ. ಸತ್ಯ ಅಂತೂ ಒಬ್ಬರೇ ಪರಂಪಿತ ಪರಮಾತ್ಮ, ಗಾಡ್ ಈಸ್ ಒನ್ ಅಂತ ಹೇಳಲಾಗುತ್ತೆ. ಅವ್ರು ಬಂದು ಸತ್ಯ ಮಾತನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ कहते ಹೇ ರೂಹಾನಿ ಬಚ್ಚೋ, ಮೇ ತುಮಾರಾ ಬಾಪ್ ತುಮ್ಸೆ ರೂಹಾನ್ ಕರ್ ರಹಾ ಹೂಂ. ಬಾಬಾ ಹೇಳ್ತಾರೆ, ಏ ಆತ್ಮೀಯ ಮಕ್ಕಳೇ, ನಾನು ನಿಮ್ ತಂದೆ, ನಿಮ್ ಜೊತೆ ಅಂದ್ರೆ ಆತ್ಮಗಳ ಜೊತೆ ಆತ್ಮೀಯ ಸಂಭಾಷಣೆ ಮಾಡ್ತಾ ಇದ್ದೀನಿ. ನೀವು ನನ್ನನ್ನೇ ಕರೀತಾ ಬಂದಿದ್ದೀರಿ ಅಲ್ವಾ? ನಾನು ಅವರೇ. ಯಾರನ್ನ ನೀವು ಕರೀತಾ ಇದ್ರಿ ಅವರೇ. ಜ್ಞಾನ ಸಾಗರ, ಪತಿತ ಪಾವನ ಆಗಿದ್ದೀನಿ. ಹೊಸ ಸೃಷ್ಟಿಯ ರಚಯಿತ ನಾನೇ. ಹಳೆ ಸೃಷ್ಟಿಯ ವಿನಾಶ ಮಾಡಿಸ್ತೀನಿ, ಹೊಸ ಸೃಷ್ಟಿಯ ಸ್ಥಾಪನೆ. ये त्रिमूर्ति तो प्रसिद्ध है, ऊंचते ऊंच है शिव. अच्छा फिर सूक्ष्म वतन में ब्रह्मा विष्णु शंकर. ತ್ರಿಮೂರ್ತಿಗಳು ಪ್ರಸಿದ್ಧವಾಗಿದ್ದಾರೆ. ತ್ರಿಮೂರ್ತಿಗಳ ರಚಯಿತ ಶಿವಬಾಬೋರ್. ತ್ರಿಮೂರ್ತಿಗಳ ರಚಯಿತ ಶಿವಬಾಬೋರ್. ಅವರು ಶ್ರೇಷ್ಠ, ಅತಿ ಶ್ರೇಷ್ಠ, ಒಳ್ಳೆಯದು. ಸೂಕ್ಷ್ಮ ವತನದಲ್ಲಿರೋರು ಬ್ರಹ್ಮ ವಿಷ್ಣು ಶಂಕರ. तो उनका साक्षात्कार भी होता है क्योंकि पवित्र है ना. ಅವ್ರದ್ದು ಸಾಕ್ಷಾತ್ಕಾರನೂ ಆಗುತ್ತೆ ಅನೇಕರಿಗೆ, ಯಾಕೆಂದ್ರೆ ಅವರು ಪವಿತ್ರ ಪ್ಯೂರ್ ಆತ್ಮಗಳು. ಸೂಕ್ಷ್ಮ ವತನವಾಸಿ ಯಾರಾಗ್ತಾರೆ? ಯಾರು ಸಂಪೂರ್ಣ ಪವಿತ್ರ ಆತ್ಮಗಳು. उनको चैतन्य में नाकों से देख नहीं सकते, बहुत नवदा भक्ति से देख सकते हैं. ಅವರು ಚೈತನ್ಯ ಅವರು, ಆದ್ರೆ ಈ ಕಣ್ಣಿಂದ ನೀವು ಅವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ನವದಾ ಭಕ್ತಿ ಮಾಡ್ತಾರೋ ಅವ್ರು ನೋಡ್ಬೋದು. ನವವಿಧದ ಭಕ್ತಿ ಅಂತ ಏನ್ ನವದಾ ಭಕ್ತಿ ಇದೆ, ಅದನ್ನೆಲ್ಲ ಯಾರು ಮಾಡ್ತಾರೆ ಅವ್ರು ನೋಡ್ಬೋದು. ಅಂದ್ರೆ ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರದಲ್ಲಿ ನೋಡ್ಬೋದು. समझो कोई हनुमान का भक्त होगा, उनका साक्षात्कार होगा. शिव के भक्त को झूठ बताया गया है, परमात्मा अखंड ज्योति स्वरूप है. ತಿಳ್ಕೊಳ್ಳಿ, ಹನುಮಂತನ ಭಕ್ತರಿಗೆ ಹನುಮಂತಂದೇ ಸಾಕ್ಷಾತ್ಕಾರ ಆಗ್ಬೇಕು. ಶಿವನ್ ಮೇಲಂತೂ ಎಷ್ಟು ಅಸತ್ಯ ಮಾತೆಗಳನ್ನ ಬರ್ದ್ ಬಿಟ್ಟಿದ್ದಾರೆ. ಪರಮಾತ್ಮ ಅಂದ್ರೆ ಅಖಂಡ ಜ್ಯೋತಿ ಸ್ವರೂಪ, ಸಾವಿರಾರು ಸೂರ್ಯನಷ್ಟು ತೇಜೋಮಯ ಅಂತ ಬರ್ದ್ ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ನಾನಂತೂ ಇಷ್ಟು ಚಿಕ್ಕ ಬಿಂದು. ಕೇತೆ ಅಖಂಡ ಜ್ಯೋತಿ ಸ್ವರೂಪ್ ಅರ್ಜುನ್ ಕೋ ದಿಖಾಯ. ನೀವ್ ಆತ್ಮ ಹೇಗ್ ಬಿಂದುನೋ ನಾನು ಹಾಗೆ ಬಿಂದು. ಆದ್ರೆ ನನ್ ಬಗ್ಗೆ ಏನ್ ಹೇಳಿದೀರಾ? ಅಖಂಡ ಜ್ಯೋತಿ ಸ್ವರೂಪ ಅರ್ಜುನನಿಗೆ ಕಾಣಿಸಿದ್ದು ಅಂತ ಬರ್ದ್ ಬಿಟ್ಟಿದ್ದಾರೆ. उसने कहा बस मैं सहन नहीं कर सकता हूँ, उनको दीदार हुआ तो ये गीता में लिखा हुआ है. ಆಮೇಲೆ ಆ ಸಾವಿರಾರು ಸೂರ್ಯನಷ್ಟು ತೇಜೋಮಯ ಸ್ವರೂಪ, ಓ ನನ್ ಕೈಲಿ ನೋಡಕ್ಕಾಗಲ್ಲ, ಸಹನೆ ಮಾಡಕ್ಕಾಗಲ್ಲ, ಸಾಕು ಸಾಕು ಅಂತ ಹೇಳಿದ್ರು ಅಂತ ಹೇಳಿ ಕತೆ ಬರೆದು ಬಿಟ್ಟಿದ್ದಾರೆ ಗೀತೆಯಲ್ಲಿ. ಮನುಷ್ಯ ತಿಳ್ಕೊಂಡಿದ್ದಾರೆ ಅಖಂಡ ಜ್ಯೋತಿಯ ಸಾಕ್ಷಾತ್ಕಾರ ಆಯ್ತು. ಈಗ ಬಾಬಾ ಹೇಳ್ತಾರೆ, ಅದೆಲ್ಲ ಭಕ್ತಿ ಮಾರ್ಗದ ಮಾತು. ದಿಶ್ ಖುಷ್ ಕರ್ನೆಗೆ, ಸುಮ್ನೆ ಮನಸ್ಸಿಗೆ ಖುಷಿ ಪಡಿಸಕ್ಕೆ ಹೇಳದು. ಈಗ ಹಾಸ್ಯಕ್ಕೇನೋ ಒಂದ್ ಹೇಳ್ತಾರಲ್ಲ ಹಂಗೆ. ಮೇ ತೋ ಕೇತಾ ನಹೀ ಹೂ ಮೇ ಅಖಂಡ ಜ್ಯೋತಿ ಸ್ವರೂಪ. ಬಾಬಾ ಹೇಳ್ತಾರೆ, ನಾನು ಯಾವತ್ತೂ ಹೇಳೋದೇ ಇಲ್ಲಲ್ಲ ನಾನು ಅಖಂಡ ಜ್ಯೋತಿ ಸ್ವರೂಪ ಅಂತ ಹೇಳಿ. ಹೇಗೆ ಬಿಂದು ನೀವ್ ಆತ್ಮ, ತುಮಾರಿ ಆತ್ಮ ವೈಸೆ ಮೇ ಹೂ. ನೀವ್ ಆತ್ಮ ಹೇಗ್ ಬಿಂದುನೋ ನಿಮ್ ತಂದೆ ನಾನು ಹಾಗೆ ಬಿಂದು. जैसे तुम ड्रामा के बंधन में वैसे मैं भी ड्रामा के बंधन में बंधा हुआ. ನೀವು ಹೇಗೆ ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದೀರೋ ಹಾಗೆ ನಾನು ಡ್ರಾಮಾದ ಬಂಧನದಲ್ಲಿ ಬಂಧಿತ ಆಗಿದ್ದೀನಿ. ಎಲ್ಲ ಆತ್ಮಗಳಿಗೂ ಅವ್ರವ್ರದೇ ಆದ ಪಾತ್ರ ಸಿಕ್ಕಿದೆ. ಎಲ್ಲರೂ ಪುನರ್ಜನ್ಮದಲ್ಲಿ ಬರಲೇಬೇಕು. ನಂಬರ್ ವಾರ್ ಸಬ್ಕೋ ಆನಾ ಹಿ. ಎಲ್ಲರೂ ನಂಬರ್ ವಾರ್ ಬರಲೇಬೇಕು. ಪರಂಧಾಮದಿಂದನೂ ಬರಬೇಕು, ಪುನರ್ಜನ್ಮದಲ್ಲೂ ಬರಬೇಕು. ಪಹಲೆ ನಂಬರ್ ವಾಲಾ ಫಿರ್ ನೀಚೆ ಜಾತಾ, ಕಿತನಿ ಬಾತೆ ಬಾಪ್ ಸಮझाते हैं. ಯಾರು ಫಸ್ಟ್ ನಂಬರ್ ಅಲ್ಲಿ ಬರ್ತಾರೆ ಅವರು ಮತ್ತೆ ಕೆಳಗಡೆ ಬರ್ತಾರೆ. ಫಸ್ಟ್ ಕೆಳಗೆ ಇಳಿದವ್ರು ಪೂರ್ತಿ ಫಸ್ಟ್ ಕೆಳಗೆ ಬರ್ತಾರೆ. ಇಷ್ಟೆಲ್ಲ ಮಾತು ಬಾಬೋರ್ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ.
ये समझाया है सृष्टि रूपी चक्र फिरता रहता है, जैसे दिन के बाद रात आती वैसे कलयुग के बाद सतयुग, फिर त्रेता, फिर संगम युग आता है. ಈ ಸೃಷ್ಟಿ ಅನ್ನೋದು ಚಕ್ರ ಇದು ಸದಾ ತಿರುಗ್ತಾ ಇರುತ್ತೆ. ಹಗಲಾದ್ಮೇಲೆ ರಾತ್ರಿ, ರಾತ್ರಿ ಆದ್ಮೇಲೆ ಹಗಲು ಹೇಗೆ ಚಕ್ರನೋ ಹಾಗೆ ಈಗ ಕಲಿಯುಗ ಆದ್ಮೇಲೆ ಸತ್ಯುಗ ಬರುತ್ತೆ. ತ್ರೇತ, ದ್ವಾಪರ, ಕಲಿಯುಗ, ಮತ್ತೆ ಸಂಗಮ್ ಯುಗದಲ್ಲಿ ಬಾಬೋರ್ ಬಂದು ಇಡೀ ಸೃಷ್ಟಿಯನ್ನೇ ಚೇಂಜ್ ಮಾಡ್ತಾರೆ, ಸೃಷ್ಟಿಯ ಪರಿವರ್ತನೆ ಮಾಡ್ತಾರೆ. ಯಾರು ಸತೋ ಪ್ರಧಾನರಾಗಿದ್ರು ಅವರೇ ಈಗ ತಮೋ ಪ್ರಧಾನರಾಗಿರೋದು, ಅವರೇ ಪುನಃ ಸತೋ ಪ್ರಧಾನರಾಗೋದು. ಬುಲಾತೆ ಭಿ ಹೇ ಪತೀತ್ ಪಾವನ್ आओ, ಬಾಬಾ ಕೇತೆ ಮನ್ ಮನಾಭವ್. ಸತೋ ಪ್ರಧಾನರನ್ನಾಗಿ ಮಾಡುವಂತಾನೆ ನೀವು ಕರೆಯೋದು, ಪತೀತ ಪಾವನ ಬಾ ಅಂತ ಹೇಳಿ. ಬಾಬಾ ಹೇಳ್ತಾರೆ ಮನ್ ಮನಾಭವ, ನೀವು ಪಾವನ ಆಗ್ಬೇಕಂದ್ರೆ ನನ್ನೊಬ್ಬನ ನೆನ್ಪು ಮಾಡಿ. ಮೇ ಆತ್ಮ ಹೂ ಮುಜೆ ಬಾಪ್ ಕೋ ಯಾದ್ ಕರ್ನಾ ಹೈ. ನಿಮ್ಗಿದು ವಿಚಾರ ಬರಬೇಕು, ನನ್ನ ಆತ್ಮ, ನಾನು ನನ್ನ ತಂದೆಯನ್ನ ನೆನ್ಪು ಮಾಡಬೇಕು. ಯಥಾರ್ಥ ರೀತಿ ಕೊಯ್ ಮುಷ್ಕಿಲ್ ಸಮಸ್ತೆ ಹೈ. ಇದನ್ನ ಯಥಾರ್ಥ ರೀತಿ ತಿಳ್ಕೊಳ್ಳೋದು ಕಷ್ಟ. ಯಥಾರ್ಥ ರೀತಿ ಅಂದ್ರೆ ಆತ್ಮ ಆಗಿ ಬಾಬೋರು ಯಾರಾಗಿದ್ದಾರೆ, ಹೇಗಿದ್ದಾರೆ, ಎಲ್ಲಿದ್ದಾರೆ ಅವರನ್ನ ಹಾಗೆ ನೆನಪು ಮಾಡೋದ್ರಲ್ಲಿ ಯಥಾರ್ಥವಾಗಿ ಇದು ಸ್ವಲ್ಪ ಕಷ್ಟ. ಹಮ್ ಆತ್ಮೋ ಕಾ ಬಾಪ್ ಕಿತ್ನಾ ಮೀಠಾ ಹೈ. ನಾವೆಲ್ಲ ಆತ್ಮಗಳ ತಂದೆ ಎಷ್ಟು ಮಧುರವಾಗಿದ್ದಾರೆ, ಸ್ವೀಟ್ ಆಗಿದ್ದಾರೆ. ಆತ್ಮ ಹಿ ಮೀಠಿ ಹೈ ನಾ, ಶರೀರ್ ತೋ ಖತಮ್ ಹೋ ಜಾತಾ, ಇನ್ಕಿ ಆತ್ಮ ಕೋ ಬುಲಾತೆ. ಆತ್ಮನೇ ಸ್ವೀಟ್. ಎಲ್ಲರ ಪ್ರೀತಿನೂ ಯಾರ ಮೇಲಿದೆ? ಆತ್ಮದ ಮೇಲೆ ಅಲ್ವಾ. ಶರೀರ ಅಂತೂ ವಿನಾಶಿ ಇದು. ಆತ್ಮ ಈ ಶರೀರ ಬಿಟ್ಟು ಹೋದ್ಮೇಲೂ ಯಾರನ್ನು ಕರೆಸ್ತಾರೆ? ಶರೀರ ಅಂತೂ ಸುಟ್ಟು ಹಾಕ್ತಾರೆ, ಮಣ್ಣಿಗೆ ಹಾಕ್ತಾರೆ. ಇದು ಆತ್ಮನ್ ಕರೆಸ್ತಾರೆ. ಪ್ಯಾರ್ ಆತ್ಮ ಸೇ ಹಿ ಹೋತಾ ಹೈ ನಾ, ಸಂಸ್ಕಾರ ಆತ್ಮ ಮೇ ರೆಹತೆ ಹೈ. ಪ್ರೀತಿ ಇರೋದು ಆತ್ಮದ ಜೊತೆ, ಸಂಸ್ಕಾರ ಇರೋದು ಆತ್ಮದಲ್ಲೇ. ಆತ್ಮನೇ ಓದುತ್ತೆ, ಕೇಳುತ್ತೆ, ಎಲ್ಲವನ್ನು ಮಾಡೋದು ಆತ್ಮ. ದೇಹ ತೋ ಖತಮ್ ಹೋ ಜಾತಿ, ಮೇ ಆತ್ಮ ಅಮರ್ ಹೂ, ಫಿರ್ ತುಮ್ ಮೇರೆ ಲಿಯೆ ರೋತೆ ಕ್ಯೂ ಹೋ. ಬಾಬಾ ಹೇಳ್ತಾರೆ ದೇಹ ಅಂತೂ ವಿನಾಶಿ, ನಾನಂತೂ ಆತ್ಮ ಅಮರ ಆಗಿದ್ದೀನಿ, ಮತ್ತೆ ನಾನು ಯಾವಾಗ್ಲೂ ಸಾಯಲ್ಲ ಅಂದ್ಮೇಲೆ ನೀವ್ ಯಾಕೆ ಕಳ್ತೀರಾ? ಆತ್ಮ ಹೇಳೋದು, ನನ್ನ ಆತ್ಮ ಯಾವಾಗೂ ಸಾಯಲ್ಲ, ನಾನು ಅಮರ ಜ್ಯೋತಿ, ನಾನು, ನೀವ್ ಯಾಕೆ ಕಳ್ತೀರಾ? ಇದು ದೇಹ ಅಭಿಮಾನ. ಅಳದುನು ದೇಹ ಅಭಿಮಾನ ಅಲ್ವಾ. ಇದು ದೇಹಾಭಿಮಾನ है ना. तुम्हारा देह में प्यार है, होना चाहिए आत्मा में प्यार. ಮಕ್ಕಳೇ, ನಿಮ್ಮ ಪ್ರೀತಿ ಇರ್ಬೇಕಾಗಿರೋದು ಆತ್ಮದ ಜೊತೆ, ಆದ್ರೆ ಇದೇ ಪ್ರೀತಿ ದೇಹದ ಜೊತೆ. ಅದಕ್ಕೆ ದುಃಖ. ಅಳೋದು ಯಾಕೆ ಆತ್ಮಕ್ಕೆ? ಶರೀರ ಬಿಟ್ರೆ ಅಂದ್ರೆ ನಿಮ್ ಪ್ರೀತಿ ದೇಹದ ಜೊತೆ ಇದೆ, ಅದಕ್ಕೆ ದುಃಖ ಆಗುತ್ತೆ. ಆದ್ರೆ ಇರ್ಬೇಕು ವಾಸ್ತವಿಕವಾಗಿ ಆತ್ಮದ ಜೊತೆ. अविनाशी चीज में प्यार होना चाहिए, विनाशी चीज में प्यार होने से लड़ते झगड़ते हैं. ಬಾಬಾ ಹೇಳ್ತಾರೆ ಅವಿನಾಶಿ ವಸ್ತು ಮೇಲೆ ಪ್ರೀತಿ ಇದ್ರೆ ಅದಕ್ಕೆ ಯಾರು ಒಡೆದಾಡೋದು, ಜಗಳ ಮಾಡೋದು, ಕಿತ್ತಾಡೋ ಮಾತೇ ಇಲ್ಲಲ್ಲ. ವಿನಾಶಿ ಮೇಲೆ ಪ್ರೀತಿ ಇರೋದ್ರಿಂದನೇ ಒಡೆದಾಟ, ಜಗಳ, ಗಲಾಟೆ, ಘರ್ಷಣೆ. ನೋಡಿ, ವ್ಯಕ್ತಿಗಳಲ್ಲಿ, ಸಂಬಂಧಗಳಲ್ಲಿ, ವಸ್ತುಗಳಲ್ಲಿ, ಪದಾರ್ಥಗಳಲ್ಲಿ ಎಷ್ಟು ಜಗಳ, ಗಲಾಟೆ, ಘರ್ಷಣೆಗಳಾಗುತ್ತೆ. ಸತ್ಯಯುಗದಲ್ಲಿ ದೇಹಿ ಅಭಿಮಾನಿಗಳು. ಆದ್ದರಿಂದ ಖುಷಿಯಿಂದ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನ ಧರಿಸ್ಕೊತಾರೆ. ರೋನಾ ಪೀಟ್ನಾ ಕುಚ್ ಭಿ ನೈ ಹೋತಾ ಹೈ. ಅಲ್ಲ ಅಳೋದು, ಚೀರೋದು, ಕೂಗೋದು, ಕರಿಯೋದು ಏನು ಇರಲ್ಲ. ಖುಷಿಯಿಂದ ಹೋಗ್ತಾರೆ, ಖುಷಿಯಿಂದ ಕಳಿಸ್ಕೊಡ್ತಾರೆ. तुम बच्चों को अपनी आत्मा अभिमानी अवस्था बनाने के लिए बहुत प्रैक्टिस करनी है. मैं आत्मा हूँ, अपने भाई को बाप का संदेश सुनाता हूँ. ಬಾಬಾ ಹೇಳ್ತಾರೆ ನಿಮ್ಮ ಮಕ್ಕಳು ನಿಮ್ಮನ್ನ ಆತ್ಮ ಅಭಿಮಾನಿ ಸ್ಥಿತಿಗೆ ತಗೊಂಡು ಹೋಗ್ಲಿಕ್ಕೆ, ಆತ್ಮ ಅಭಿಮಾನಿ ಸ್ಥಿತಿ ಮಾಡ್ಕೊಳ್ಳಿಕ್ಕೆ ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ನನ್ನ ಆತ್ಮ ಅನ್ನೋದು ತುಂಬಾ ಪ್ರಾಕ್ಟೀಸ್ ಮಾಡಿ. ಇವರು ನನ್ನ ಸಹೋದರ ಆತ್ಮ, ಈ ಆತ್ಮಕ್ಕೆ ನಾನು ಆತ್ಮ ಸಂದೇಶ ಕೊಡ್ತಾ ಇದ್ದೀನಿ. ನಮ್ಮ ಸಹೋದರ ಆತ್ಮ ಈ ಕರ್ಮೇಂದ್ರಿಯದಿಂದ ಈ ಆತ್ಮಕ್ಕೆ ನಾನು ಹೇಳ್ತಾ ಇದ್ದೀನಿ. ಈ ಆತ್ಮನು ಈ ಕರ್ಮೇಂದ್ರಿಯದ ಆಧಾರದಿಂದ ಕೇಳ್ತಾ ಇದೆ.
ಈ ನಿರ್ಲಿಪ್ತತೆಯನ್ನ ಅನುಭವ ಮಾಡಿ. ऐसी अवस्था जमाओ बाप को याद करते रहो विक्रम विनाश होते रहेंगे. ಈ ತರ ಸ್ಥಿತಿನ ಮಾಡ್ಕೋಬೇಕು. ಈ ತರ ಸ್ಥಿತಿನ ಸ್ಥಿರ ಮಾಡ್ಕೋಬೇಕು. ಬಾಬೋರ್ ನೆನ್ಪು ಮಾಡ್ತಾ ಹೋಗಿ, ವಿಕರ್ಮ ವಿನಾಶ ಆಗ್ತಾ ಹೋಗುತ್ತೆ. ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಉನ್ಕೋ ಭಿ ಆತ್ಮ ಸಮझो तब पक्की आदत हो जाए ये है गुप्त मेहनत. ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂಡು ಎಲ್ಲರನ್ನೂ ಆತ್ಮ ದೃಷ್ಟಿಯಲ್ಲಿ ನೋಡಿ, ಆವಾಗ ನಿಮಗೆ ಪಕ್ಕಾ ಅಭ್ಯಾಸ ಆಗುತ್ತೆ. ಎಷ್ಟು ಆತ್ಮಸ್ಮೃತಿಯಲ್ಲಿದ್ದೋ ಅನ್ಯರನ್ನು ಆತ್ಮ ದೃಷ್ಟಿಯಲ್ಲಿ ಆತ್ಮವೃತ್ತಿಯಲ್ಲಿ ನೋಡ್ತಿರೋ ಅಷ್ಟು ಅಭ್ಯಾಸ ಆಗುತ್ತೆ. ಇದೆಲ್ಲ ಗುಪ್ತವಾದ ಪರಿಶ್ರಮದ ಮಾತಿದು. ಒಳಗಡೆನೆ ಗುಪ್ತ ಪರಿಶ್ರಮ ಇದೆ ಇದರಲ್ಲಿ. ಅಂತರ್ಮುಖವೋ ಈ ಅವಸ್ಥಾಕೋ ಪಕ್ಕಾ ಕರ್ನಾ ಹೈ. ಅಂತರ್ಮುಖಿಗಳಾಗಿ ಈ ಸ್ಥಿತಿಯನ್ನ ಪಕ್ಕಾ ಮಾಡ್ಕೊಳ್ಳಿ. ಜಿತನಾ ಸಮಯ ನಿಕಾಲ್ ಸಕೋ ಉತನಾ ಇಸ್ಮೇ ಲಗಾವ್. ಎಷ್ಟು ಸಮಯ ತೆಗಿಯಕ್ಕಾಗುತ್ತೆ, ಎಷ್ಟು ಸಮಯ ಇದರಲ್ಲಿ ಉಪಯೋಗಿಸಕ್ಕಾಗುತ್ತೋ ಅಷ್ಟು ಸಮಯನ ಇದರಲ್ಲಿ ಉಪಯೋಗಿಸ್ಕೊಳ್ಳಿ. 8 ಗಂಟಾ ತೋ ದಂಧಾ ಆದಿ ಭಲೆ ಕರೋ, ನೀಂದ್ ಭಿ ಕರೋ, ಬಾಕಿ ಇಸ್ಮೇ ಲಗಾವ್. 8 ಗಂಟೆ ನಿಮ್ಮ ಕಾರ್ಯ ವ್ಯವಹಾರ ವ್ಯಾಪಾರ ಮುಂತಾದವು ಮಾಡಿ, ನಿದ್ರೆನೂ ಮಾಡಿ, ಶರೀರಕ್ಕೂ ವಿಶ್ರಾಂತಿ ಬೇಕಲ್ಲ ಮಾಡಿ. ಬಾಕಿ ಇನ್ನೇನು ಉಳಿತಲ್ಲ ಸಮಯ ಉಳಿಸಿ ಅದನ್ನ ಉಪಯೋಗಿಸಿ. ಇದು ಕರೆಕ್ಟಾಗಿ ಉಪಯೋಗಿಸಿದ್ರೆ ಉಪಯೋಗಕ್ಕೆ ಬರುತ್ತೆ, ಉಳಿಯುತ್ತೆ. 8 ಗಂಟಾ ತಕ್ ಪਹੁಂಚನಾ ಹೈ ತಬ್ ತುಮಕೋ ಬಹುತ್ ಖುಷಿ रहेगी. ಪುರುಷಾರ್ಥ ಮಾಡ್ತಾ ಮಾಡ್ತಾ 8 ಗಂಟೆವರೆಗೂ ತಲುಪಬೇಕು. ಅವಾಗ ನಿಮಗೆ ತುಂಬಾ ಖುಷಿ ಆಗುತ್ತೆ. ನೋಡಿ, ಸಂಪಾದನೆ ಜಾಸ್ತಿ ಆದಷ್ಟು ಖುಷಿ ಆಗುತ್ತಲ್ಲ. ಪತೀತ ಪಾವನ ಅಂತ ತಂದೆಗೆ ಹೇಳಲಾಗುತ್ತೆ. ಅವರು ಏನ್ ಹೇಳ್ತಾರೆ, ನನ್ನೊಬ್ಬನ ನೆನ್ಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಜ್ಞಾನ ತುಮಕೋ ಅಭಿ ಸಂಗಮ್ ಪರ್ ಮಿಲ್ತಾ ಹೈ. ಈ ಜ್ಞಾನ ಈಗ ಸಂಗಮ ಯುಗದಲ್ಲಿ ಮಾತ್ರ ಸಿಗದು. ಮಹಿಮೆ ಎಲ್ಲ ಸಂಗಮ ಯುಗದ್ದೇ. ಯಾವಾಗ ಬಾಬೋರ್ ಕುತ್ಕೊಂಡು ನಿಮ್ಮ ಮಕ್ಕಳಿಗೆ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇಸ್ಮೇ ಸ್ಥೂಲ್ ಕೊಯ್ ಬಾತ್ ನಹಿ. ಇದರಲ್ಲಿ ಯಾವುದೇ ಸ್ಥೂಲ ಮಾತಿಲ್ಲ. ये जो तुम लिखते हो सब खत्म हो जाएगा. ಇದೆಲ್ಲ ಏನ್ ಬರ್ಕೊಳ್ತೀರಿ ಬರಿತೀರಿ ಅಲ್ಲ, ಇದೆಲ್ಲವೂ ವಿನಾಶದಲ್ಲಿ ಹೋಗುತ್ತೆ. ನೋಟ್ ಬಿ ಇಸಿಲಿಯೇ ಕರ್ತೆ तो ಪಾಯಿಂಟ್ಸ್ ನೋಟ್ ಹೋನೆ ಸೆ ಯಾದ್ रहेगी. ವಿನಾಶದಲ್ಲಿ ಹೋಗುತ್ತದ, ಆಮೇಲೆ ಅಲ್ಲಿವರೆಗೂ ಅಂತೂ ಉಪಯೋಗಕ್ಕೆ ಬರುತ್ತಲ್ಲ. ಈಗ ನೋಟ್ಸ್ ಯಾಕೆ ತಗೊಳ್ತೀವಿ, ಬರಿತೀವಿ ಯಾಕೆ, ಮುಖ್ಯ ಮೇನ್ ಪಾಯಿಂಟ್ಸ್ ಗಳನ್ನ, ಯಾಕೆಂದ್ರೆ ಮರ್ತೋಗುತ್ತೆ ನೆನಪು ಮಾಡ್ಕೊಳಕ್ಕೆ. कोई की बुद्धि तीखी होती तो बुद्धि में याद रहती. ನಂಬರ್ ಬಾರ್ತೋ ಏನ. ನೋಡಿ, ಯಾರ ಬುದ್ಧಿ ತೀಕ್ಷ್ಣವಾಗಿರುತ್ತೋ, ಚುರುಕಾಗಿರ್ತಾರೋ, ನೆನಪಿನ ಶಕ್ತಿ ಇದೆ ಅವರಿಗೆಲ್ಲ, ನೆನಪಿರುತ್ತಲ್ವಾ, ಬುದ್ಧಿಯಲ್ಲಿ ನೆನಪಿರುತ್ತೆ. ಆದ್ರೆ ನಂಬರ್ ಬಾರ್ ಇದ್ದಾರೆ. ಮುಖ್ಯ ಮಾತು ಬಾಬೋರ್ ನೆನಪು ಮಾಡೋದು ಹಾಗೂ ಸೃಷ್ಟಿ ಚಕ್ರವನ್ನು ನೆನಪು ಮಾಡೋದು. ನಂಬರ್ ಬಾರ್. कोई विक्रम नहीं करना है, गृहस्थ व्यवहार में भी रहना है. ಯಾವುದೇ ವಿಕಾರಕ್ಕೆ ವಶ ಆಗಿ ಕರ್ಮನೂ ಮಾಡಬಾರ್ದು, ಮತ್ತೆ ಗೃಹಸ್ಥ ವ್ಯವಹಾರದಲ್ಲೂ ಇರಬೇಕು, ಪವಿತ್ರರಾಗಿ ಇರಬೇಕು. कई गंदे ख्यालात वाले बच्चे समझते हमको ये फलानी बहुत अच्छी लगती है, इनसे हम ಗಂಧರ್ವ ವಿವಾಹ ಕರ್ಲೆ. ಬಾಬಾ ಹೇಳ್ತಾರೆ, ಕೆಲವರಿಗೆ ದೇಹಾಭಿಮಾನದಲ್ಲಿ ಕೊಳಕು ವಿಕಾರಿ ಸಂಕಲ್ಪಗಳು ಬರುತ್ತೆ. ಓ, ಈ ಅಕ್ಕವರು, ಈ ಹುಡುಗಿ ಬಹಳ ಚೆನ್ನಾಗಿದ್ದಾಳೆ, ಇವಳ ಜೊತೆ ನಾನು ವಿವಾಹ ಮಾಡ್ಕೊಂಡು ಪವಿತ್ರವಾಗಿರ್ತೀನಿ. ಗಂಧರ್ವ ವಿವಾಹ. ಕ್ಲಾಸಿಗೆ ಬರೋದು ಕೆಲವರು ಅದಕ್ಕೆ. ಇಲ್ಲಿ ಹುಡುಗಿಯರು ಚೆನ್ನಾಗಿರ್ತಾರೆ, ಯಾರಾದ್ರೂ ಮದುವೆ ಮಾಡ್ಕೊಂಡು ಆರಾಮಾಗಿರ್ಬೇಕು, ಜ್ಞಾನದಲ್ಲೂ ನಡಿಬೇಕು, ಮದುವೆನೂ ಆಗ್ಬೇಕು. ಕುಮಾರ ಕುಮಾರಿಯರದು ವಿಚಾರಗಳಿವೆ ಕೆಲವ್ರದ್ದು. ಪರಂತು ಈ ಗಂಧರ್ವ ವಿವಾಹ ತೋ ತಬ್ ಕರಾತೆ ಜಬ್ಕಿ ಮಿತ್ರ ಸಂಬಂಧಿ ಆದಿ ಬಹುತ್ ತಂಗ್ ಕರ್ತೆ ಉನ್ಕೋ ಬಚಾನೆ ಕೆ ಲಿಯೆ. ಈ ಗಂಧರ್ವ ವಿವಾಹ ಬಾಬೋರ್ ಅದನ್ನೆಲ್ಲ ಮಕ್ಕಳು ಯಾರಿಗೆ ಬೇಕು ಆ ತರ ಜೀವನ, ಅವ್ರು ಇದೆಲ್ಲ ಉಲ್ಟಾ ವಿಚಾರ ತಗೊಳ್ಳೋದು. ಓ, ಬಾಬೋರೇ ಮದ್ವೆ ಮಾಡಿಸಿದ್ದಾರೆ, ಅವ್ರಿಲ್ವಾ ಇವ್ರಿಲ್ವಾ, ಅವ್ರಿಗೆ ಮಾಡಿಸಿದ್ದಾರೆ. ಯಾರಿಗೆ ಮಾಡ್ತಾರೆ ಈ ವಿವಾಹನ? ಯಾವಾಗ ಕುಮಾರ ಕುಮಾರಿಯರು ಜ್ಞಾನದಲ್ಲಿ ನಡೀಲಿಕ್ಕೆ ಸಂಪೂರ್ಣ ಇಚ್ಛೆ ಇರುತ್ತೆ, ಪವಿತ್ರ ಜೀವನದ ಪೂರ್ಣ ಪ್ರತಿಜ್ಞೆ ಇರುತ್ತೆ, ಆದ್ರೆ ಮಿತ್ರ ಸಂಬಂಧಿಕರೆಲ್ಲ ಅವರಿಗೆ ತೊಂದರೆ ಕೊಡ್ತಾ ಇರ್ತಾರೆ, ಅದರಿಂದ ಅವರನ್ನ ಬಚಾವ್ ಮಾಡಕ್ಕೆ ಅಷ್ಟೇ ಮಾತ್ರ ಇದು. ಎಲ್ಲರಿಗೂ ಅಲ್ಲ, ಯಾರಿಗೋ ಯಾರ ಮೇಲೂ ಆಕರ್ಷಣೆ ಆಗುತ್ತೆ, ಅವ್ರ ಜೊತೆ ಮದುವೆ ಮಾಡ್ಕೊಳಕ್ಕೆ, ಮದುವೆ ಮಾಡ್ಕೊಂಡು ಪವಿತ್ರವಾಗಿರ್ತೀವಿ ಅಂತ
ಕನ್ಯರ್ನ ಸೆಂಟ್ರಲ್ ಇರೋರ್ನ ಆರಿಸ್ಕೊಂಡು ಹೋಗ್ಬಿಡೋದಕ್ಕಲ್ಲ ಇದು ಗಂಧರ್ವ ವಿವಾಹ ಇರೋದು. ಬಾಬಾ ಹೇಳೋದು ಇದು ಇಂತಹ ಪರಿಸ್ಥಿತಿಗೆ ಮಾತ್ರ. ಅಂತ ಪರಿಸ್ಥಿತಿಯಲ್ಲಿ ಅದನ್ನು ದೊಡ್ಡವರು ದಾದಿಗಳು ಯಾರಾದ್ರೂ ಅದಕ್ಕೆ ಅನುಮತಿ ಕೊಡ್ಬೇಕಾಗತ್ತೆ. ಅದು ಸುಮ್ನೆ ಗಂಧರ್ವ ವಿವಾಹ ನಾನೇ ಮಾಡ್ಕೊಂಡ್ಬಿಟ್ಟೆ ಗಂಧರ್ವ ವಿವಾಹ ಹಂಗಾಗಲ್ಲ ಇದು. ऐसे थोड़ी सब कहेंगे हम गंधर्व विवाह करेंगे और कभी रह नहीं सकेंगे. ಬಾಬಾ ಹೇಳ್ತಾರೆ ಪವಿತ್ರವಾಗಿರೋರಿಗೆ ವಿವಾಹ ಏನಕ್ಕೆ? ಪವಿತ್ರವಾಗಿರೋರೇ ಇದ್ದಾರೆ ಅಂದ್ಮೇಲೆ ವಿವಾಹ ಮಾಡ್ಕೊಂಡ್ರೆ ಅವ್ರು ಇರಕ್ಕಾಗಲ್ಲ ಅನ್ನೋದು ಅರ್ಥ. ಪವಿತ್ರವಾಗಿರಕ್ಕಾಗದೆ ಇರೋದ್ರಿಂದನೇ ಇದೆಲ್ಲ ಒಂದು ನೆಪ. ಮದುವೆ ಮಾಡ್ಕೊಳಕ್ ಒಂದು ನೆಪ ಹೇಳ್ಕೊಂಡು ಏನೋ ಒಂದು ಮಾಡ್ತಾರೆ. ಪೆಹಲೆ ದಿನ ಹಿ ಜಾಕರ್ ಗಟರ್ ಮೇ ಪಡೆಂಗೆ. ಸುಮ್ಮನೆ ಹೇಳೋದು ಬಾಯಲ್ಲಿ ನಾವು ಮದುವೆ ಮಾಡ್ಕೊಂಡು ಪವಿತ್ರವಾಗಿದ್ದೀವಿ ಅಂತ ಕೆಲವರು, ಪವಿತ್ರವಾಗಿರ್ತೀವಿ ಅಂತ ಕೆಲವರು. ಆದ್ರೆ ಮೊದಲನೇ ದಿನಾನೇ ಹೋಗಿ ವಿಕಾರದ ಮೋರಿಯಲ್ಲೇ ಬಿದ್ದು ಬಿಡ್ತಾರೆ. ನಾಮ್ ರೂಪ್ ಮೇ ದಿಲ್ ಲಗ್ ಜಾತಿ ಹೇನಾ. ಯಾಕೆ ಮದುವೆ ಆಗ್ತಾರೆ? ದೇಹದ ಆಕರ್ಷಣೆ, ನಾಮ ರೂಪದ ಆಕರ್ಷಣೆಯಲ್ಲಿ ಸಿಕ್ಕಾಕೊಂಡ್ ಬಿಡ್ತಾರಲ್ಲ. तो बड़ी खराब बात है ಮಕ್ಕಳೇ. ಇದು ಬಹಳ ಕೆಟ್ಟದ್ದು. ಇದು ಹೇಳಕ್ಕೆ ಶಬ್ದ ಇಲ್ಲ. ಬಹಳ ಕೆಟ್ಟ ವಿಷಯ ಇದು, ಕೆಟ್ಟ ಮಾತಿದು. ಗಂಧರ್ವ ವಿವಾಹ ಕರ್ನಾ ಕೊಯ್ ಮಾಸಿಕ ಗರ್ ನಹಿ ಹೈ. ಗಂಧರ್ವ ವಿವಾಹ ಆಗೋದು ಇದೇನು ಚಿಕ್ಕಮ್ಮನ ಮನೇಲಿ ಹೋಗಿ ಅಡಿಗೆ ಮಾಡಿಟ್ಟಿದ್ದನ್ನು ಊಟ ಮಾಡ್ಕೊಂಬಂದಷ್ಟು ಸಹಜ ಅಲ್ಲ ಇದು. ಇದೆಲ್ಲ ಬಾಬೋರು ಏನಕ್ಕೋಸ್ಕರ ಈ ನಿಯಮಗಳು ಮಾಡಿದ್ರು, ಯಾರಿಗೋಸ್ಕರ ಏನು ಗೊತ್ತಿಲ್ಲ. ತಮ್ಗೇನ್ ಇಷ್ಟನೋ ಅದಕ್ಕೆ ಯಾವ್ಯಾವ ಉದಾಹರಣೆಗಳು ಬೇಕು ಅದನ್ನ ತಗೊಂಡ್ಬಿಡೋದು. ಮತ್ತೆ ನಾವು ಮದುವೆ ಮಾಡ್ಕೊಂಡು ಪವಿತ್ರವಾಗಿರ್ತೀವಿ. ಎಲ್ಲಿ ಯಾವ ವಾಣಿಲಿ ಹೇಳಿದ್ದಾರೆ? ಮದುವೆ ಆಗಿರೋರು ಬಿಡಿ, ಬಾಬಾ ಸಿಗಕ್ ಮುಂಚೆ ಆಗೋಗಿರೋರು ಬಿಡಿ, ಕುಮಾರ ಕುಮಾರಿಯರಿಗೆ ಯಾವ ವಾಣಿಲಿ ಹೇಳಿದ್ದಾರೆ? एक दो से दिल लगी कह देते गंधर्व विवाह करे, इसमें संबंधियों को बड़ा खबरदार रहना चाहिए. ಬಾಬೋರು ಎಷ್ಟೊಂದು ಎಚ್ಚರಿಕೆ ಕೊಡ್ತಾರೆ ನೋಡಿ. ಗೃಹಸ್ಥದಲ್ಲಿರೋರು, ಕುಮಾರರು, ಕುಮಾರಿಯರು, ಸೆಂಟ್ರಲ್ ಇರೋರು ಎಲ್ಲರಿಗೂ ಎಚ್ಚರಿಕೆ ಇದು. ಯಾಕೆಂದ್ರೆ ಎಂತೆಂಥವ್ರು ಬರ್ತಾರೆ ಅನ್ನೋದು ಗೊತ್ತಿರಲ್ಲ, ಎಂತೆಂಥವ್ರು ಇರ್ತಾರೆ ಯಾವ್ಯಾವ ವಿಚಾರದಲ್ಲಿ ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಯಾರ ಮೇಲೋ ಯಾರಿಗೋ ಮನಸ್ಸಾಗ್ಬಿಡುತ್ತೆ, ಪ್ರೀತಿ ಬಂದ್ಬಿಡುತ್ತೆ, ನಾವು ಮದುವೆ ಮಾಡ್ಕೊಂಡು ಪವಿತ್ರವಾಗಿರ್ತೀವಿ, ಬಾಬಾ ಹೇಳ್ದಂಗೆ ತೋರಿಸ್ತೀವಿ. ಬಾಬಾ ಹೇಳ್ತಾರೆ ಇದರಲ್ಲಿ ಸಂಬಂಧಿಕರು ಬಹಳ ಎಚ್ಚರಿಕೆಯಲ್ಲಿ ಇರಬೇಕು. ಸಂಬಂಧಿಕರು, ಪರಿವಾರದವರೂ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. समझना चाहिए बच्चे काम के नहीं है, जिससे दिल लगी उससे हटा देना चाहिए. ತಿಳ್ಕೋಬೇಕು ಈ ಮಗು, ಈ ಮಗನೋ ಮಗಳು ಇವರು ಉಪಯೋಗಕ್ಕಿಲ್ದೇ ಇರೋರು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಬಿಡ್ಬೇಕು. ಈ ವಿಷಯ ತಗೊಂಡ್ ಬರ್ತಾರೆ ಅಂದ್ರೆ ತಿಳ್ಕೊಂಬಿಡಿ. ಹಂಗ ಯಾರ ಮೇಲೋ ಮನಸ್ಸಾಗಿದೆ, ಯಾರನ್ನೋ ಪ್ರೀತಿ ಆಗಿದೆ, ದೇಹದ ಆಕರ್ಷಣೆ ಆಗಿದೆಯಾ, ಅವ್ರನ್ನ ಅಲ್ಲಿಂದ ಕಳಿಸಿ, ಜಾಗ ಖಾಲಿ ಮಾಡಿಸಿ. नहीं तो बातें करते रहेंगे, इस सभा में बड़ी खबरदारी रखनी होती है. ಬಾಬಾ ಹೇಳ್ತಾರೆ ಇಲ್ಲಾಂದ್ರೆ ನೋಡಿ, ಯಾರ ಮೇಲೆ ಯಾರಿಗ ಆಕರ್ಷಣೆ ಇದೆ ಆಗುತ್ತೆ ಅಂತವ್ರು ಅವರಿಂದ ದೂರ ಇರ್ಬೇಕು. ಅಕಸ್ಮಾತ್ ತಿಳ್ಕೊಳ್ಳಿ ದೇಹ ಅಭಿಮಾನದ ಕಾರಣನೋ ಅಥವಾ ನನಗೆ ಆಕರ್ಷಣೆ ಇಲ್ಲ, ನನ್ನ ಮೇಲೆ ಯಾರಿಗೋ ಆಕರ್ಷಣೆ ಇದೆ ಅಂದ್ರೆ ಅಲ್ಲಿ ಜಾಗ ಖಾಲಿ ಮಾಡ್ಬಿಡ್ಬೇಕು. ಅಲ್ಲಿ ಸೇರ್ಬಾರ್ದು, ಮಾತಾಡಬಾರ್ದು, ಸಂಪರ್ಕ ಇಟ್ಕೋಬಾರ್ದು. ನೈತೋ ಬಾತೆ ಕರ್ತೆ रहेंगे. ಆಮೇಲೆ ಒಂದು ವಿಷಯ ಮಾತಾಡ್ತಾರೆ, ಆಮೇಲೆ ಸೇವೆಯಲ್ಲಿ ಹೋಗ್ತಾರೆ, ಆಮೇಲೆ ಇನ್ನೆಲ್ಲೋ ಕದ್ದು ಮುಚ್ಚಿ ಮಾತಾಡ್ತಾರೆ, ಎಲ್ಲೆಲ್ಲೋ ಕನೆಕ್ಟ್ ಆಗ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಅಂಥವ್ರು ಮಾತಾಡಬಾರ್ದು. ಅಂಥವ್ರಿಂದ ಎಷ್ಟು ಸಾಧ್ಯ ಅಷ್ಟು ದೂರ ಇರಬೇಕು. ಇಲ್ಲಾಂದ್ರೆ ಅಲ್ಲಿ ಜಾಗನೇ ಖಾಲಿ ಮಾಡ್ಬಿಡ್ಬೇಕು. ಗೊತ್ತಲ್ಲ ಇವತ್ತು ಕಲಿಯುಗದಲ್ಲಿ ಕುಮಾರ ಕುಮಾರಿಯರ ಜೀವನದ ಕಥೆಗಳೇನು ಅಂತ. ಅಂತಂಥವ್ರು ಸೆಂಟ್ರಲ್ಲೂ ಬರ್ತಾರೆ, ಇರ್ತಾರೆ. इस सभा में बड़ी खबरदारी रखनी होती, आगे चल बड़े कायदे से सभा लगेगी, ऐसे ऐसे ख्यालात वाले को आने नहीं देंगे. ಈ ಸಭೆಯಲ್ಲಿ, ಬಾಬೋರ ಈ ಇಂದ್ರ ಸಭೆಯಲ್ಲಿ ಬಹಳ ಎಚ್ಚರಿಕೆಯಲ್ಲಿ ಇರ್ಬೇಕಾಗುತ್ತೆ. ಮುಂದೆ ಹೋಗ್ತಾ ತುಂಬಾ ಕಾಯ್ದೆ ಅನುಸಾರ ಈ ಸಭೆ ನಡೆಯುತ್ತೆ ಮಕ್ಕಳೇ. ಇಂತಿಂತಹ ವಿಚಾರಗಳು ಇರೋವರಿಗೆ ಇಲ್ಲಿ ಪ್ರವೇಶನೇ ಇರಲ್ಲ. ಈಗ ಎಂಥವ್ರ ಬಂದು ಕುತ್ಕೊಂಡ್ ಬಿಡ್ಬೋದು, ಎದ್ದೋಗ್ಬಿಡ್ಬೋದು, ಅಥವಾ ಇದ್ರು ತೋರಿಸ್ಕೊಡೋದು ಕಾಣಿಸ್ತೇ ಇರ್ಬೋದು, ಎಲ್ಲ ನಡೀತಾ ಇರುತ್ತೆ ಇವಾಗ. ಆದ್ರೆ ಮಕ್ಕಳೇ ಆ ದಿನಗಳು ಬರುತ್ತೆ, ಅಂತಹ ಸಂಕಲ್ಪ ಇರೋರಿಗೆ ಈ ಸಭೆ ಒಳಗಡೆ ಪ್ರವೇಶನೇ ಸಿಗಲ್ಲ. ಅದು ಮಧುಬನ ಆಗ್ಲಿ, ಸೆಂಟ್ರ್ ಆಗ್ಲಿ,
ಬಾಬಾ ಹೇಳ್ತಾರೆ ಇದೊಂದು ಯಜ್ಞ ಕುಂಡ ಆಗ್ಬಿಡುತ್ತೆ, ಇದ್ರೊಳಗಡೆ ಅವ್ರು ಪ್ರವೇಶ ಮಾಡಕ್ಕೆ ಆಗದೆ ಇರೋದು ಬಂದ್ಬಿಡುತ್ತೆ. जो बच्चे रूहानी सर्विस पर तत्पर रहते, जो योग में रहकर सर्विस करते, वही सत्ययुगी राजधानी स्थापन करने में मददगार बनते हैं. ಯಾವ ಮಕ್ಕಳು ಆತ್ಮೀಯ ಸರ್ವಿಸ್ ಅಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಬಾಬಾವರ ನೆನಪಲ್ಲಿ ಇದ್ದು ಸರ್ವಿಸ್ ಮಾಡ್ತಾರೆ, ಅವರೇ ಸತ್ಯಯುಗಿ ರಾಜಧಾನಿ ಸ್ಥಾಪನೆ ಮಾಡೋದ್ರಲ್ಲಿ ಸಹಯೋಗಿಗಳಾಗ್ತಾರೆ. ಸರ್ವಿಸಬಲ್ ಬಚ್ಚೋं को बाप का फाउंडेशन है आराम आराम है. ಸರ್ವಿಸಬಲ್ ಮಕ್ಕಳಿಗೆ ಬಾಬಾವರ ಡೈರೆಕ್ಷನ್ ಆಗಿದೆ. ಮಕ್ಕಳೇ ಆರಾಮಾಗಿರೋದು ಅಂದ್ರೆ ಅದು ಒಂದು ಶಿಕ್ಷೆ, ಲಾಸ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ಬ್ಯುಸಿ ಆಗಿರ್ಬೇಕು. ಸರ್ವಿಸಬಲ್ ಅಂದ್ರೆ ಅಂತ ಮಕ್ಕಳಿಗೆ ಡೈರೆಕ್ಷನ್ ಏನು, ಆರಾಮಾಗಿರೋದು. ಆರಾಮಲ್ಲ, ಅದು ಲಾಸ್ ಮಾಡ್ಕೊಳ್ಳೋದು. ಈಗ ವ್ಯಾಪಾರ ವ್ಯವಹಾರ ಮಾಡದೆ ಆರಾಮಾಗಿದ್ರೋದಕ್ಕೆ ಏನಂತಾರೆ, ಲಾಸ್ ಮಾಡ್ಕೊಳ್ಳೋದು, ಸಂಪಾದನೆ ಇಲ್ಲ ಅಲ್ವಾ. जो बहुत सर्विस करते वह जरूर राजा रानी बनेंगे. ಯಾರು ತುಂಬಾ ಸೇವೆ ಮಾಡ್ತಾರೆ ಎಲ್ಲ ರೀತಿಯಲ್ಲೂ, ಬಾಬಾ ಹೇಳ್ತಾರೆ ಅವಶ್ಯಕವಾಗಿ ಅವರು ರಾಜ ರಾಣಿ ಆಗ್ತಾರೆ. ಯಾರ್ಯಾರು ಪರಿಶ್ರಮ ಪಡ್ತಾರೆ, ತನ್ನ ಸಮಾನ ಮಾಡ್ಕೋತಾರೆ, ಒಮ್ಮೆ ತಾಕತ್ತು ಬಿ ರೇತಿ, ಅವರಲ್ಲಿ ಆ ತಾಕತ್ತು ಇರುತ್ತೆ. ಪರಿಶ್ರಮ ಪಟ್ಟು ಅನೇಕ ಆತ್ಮಗಳನ್ನ ತನ್ನ ಸಮಾನ ಮಾಡ್ಕೊಳ್ಳೋದು ಒಂದು ತಾಕತ್ತಿರುತ್ತೆ. ಸ್ಥಾಪನೆ ಡ್ರಾಮಾನುಸಾರ ಆಗುತ್ತೆ. अच्छी ರೀತಿ सब ಪಾಯಿಂಟ್ಸ್ ಧಾರಣ ಕರ್ ಫಿರ್ ಸರ್ವಿಸ್ ಮೇ ಲಗ್ ಜಾನಾ ಚಾಹಿಯೆ. ಚೆನ್ನಾಗಿ ಎಲ್ಲಾ ಪಾಯಿಂಟ್ಸ್ ಅನ್ನು ತನ್ನಲ್ಲಿ ಧಾರಣೆ ಮಾಡಿಕೊಂಡು ಸ್ವರೂಪರಾಗಿ ನಿಮ್ಮನ್ನ ನೀವು ಬಾಬುವರ ಸೇವೆಯಲ್ಲಿ ತೊಡಗಿಸ್ಕೋಬೇಕು. ಆರಾಮ್ ಬಿ ಆರಾಮ್, ಆರಾಮ್ ಆಲಸ್ಯದಲ್ಲಿ ಆರಾಮಾಗಿರೋದು, ಕಾಯ ಪೀಯ ಸೋಯ ಅನ್ನಂಗೆ ಆರಾಮಾಗಿರೋದು ಅಂದ್ರೆ ಲಾಸ್ ಮಾಡ್ಕೊಳ್ಳೋದು, ಶಿಕ್ಷೆಗೆ ಗುರಿಪಡಿಸ್ಕೊಳ್ಳೋದು. ಸರ್ವಿಸ್ ही सर्विस तब ऊंच पद पाएंगे. ಸರ್ವಿಸೇ ಸರ್ವಿಸ್, ಒಂದಲ್ಲ ಒಂದು, ಇದಲ್ಲ ಅದು, ತನುವಿಂದ ಇಲ್ಲ ಮನಸ್ಸಿಂದ, ಧನದಿಂದ, ವಾಣಿಯಿಂದ, ಕರ್ಮದಿಂದ, ಯಾವುದಾದ್ರಲ್ಲೂ ಒಂದರಲ್ಲಿ ಬ್ಯುಸಿ ಆಗಿರೋದು, ಅವರೇ ಉನ್ನತ ಪದವಿ ಪಡ್ಕೊಳ್ಳೋರು. ಬಾದಲ್ಲಾಯೇ ಅವ್ರು ರಿಫ್ರೆಶ್ ಹೋಗ್ತಾರೆ, ಗಯೇ ಸರ್ವಿಸ್ ಪರ್. ಮಧುಬನಕ್ಕೆ ಹೋಗ್ಬೇಕು, ಬಾಬಾ ಅವ್ರ ಮಿಲ್ನ ಮಾಡ್ಬೇಕು, ಸಾಗರದ ಹತ್ರ ಮೋಡ ತುಂಬ್ಕೋಬೇಕು, ಬಂದು ಮಳೆ ಸುರಿಸೋ ಸರ್ವಿಸ್ ಮಾಡಬೇಕು. सर्विस तो तुम्हारी बहुत निकलेगी, किस्म किस्म के चित्र निकलेंगे जो मनुष्य जट समझ जाए. ಸೇವೆಯ ಸಾಧನಗಳಂತೂ ಇನ್ನು ತುಂಬಾ ಬರುತ್ತೆ ನೋಡಿ. ಇವತ್ತೆಷ್ಟು ತರ ಸೇವೆಯ ಸಾಧನಗಳಿದೆ, 21 ವರ್ಗಗಳಿದೆ, ಅದರದೆಷ್ಟು ಚಿತ್ರಗಳಿದೆ, ಅದಕ್ಕೆ ಎಷ್ಟೆಲ್ಲ ಸಾಧನಗಳು ಬಂದಿದೆ. ಮನುಷ್ಯರಿಗೆ ಬೇಗ ಅರ್ಥ ಆಗುತ್ತೆ. ಈ ಚಿತ್ರ ಮುಂತಾದವುಗಳು इंप्रूव होते जाएंगे. इसमें भी जो हमारे ब्राह्मण कुल के होंगे वो अच्छी ರೀತಿ समझेंगे. ಇದೆಲ್ಲ ಚಿತ್ರಗಳು ಇನ್ನೂ ಇಂಪ್ರೂವ್ ಆಗುತ್ತೆ. ಏನೇನೆಲ್ಲ ಚಿತ್ರಗಳು ಬಂದಿದೆ, ಟ್ರಾನ್ಸ್ಲೈಟು, ಆ ಲೈಟು, ಏನ್ ಲೈಟುಗಳೆಲ್ಲ. ಬಾಬಾ ಹೇಳ್ತಾರೆ ಇದರಲ್ಲಿ ಯಾರು ಬ್ರಾಹ್ಮಣ ಕುಲದವರು ಅವರು ಚೆನ್ನಾಗಿ ತಿಳ್ಕೊತಾರೆ. ಸಮझाने वाले भी अच्छे है तो कुछ समझेंगे. ತಿಳ್ಕೊಳ್ಳೋರು ಚೆನ್ನಾಗಿ ತಿಳ್ಕೊಬೇಕಂದ್ರೆ ಫಸ್ಟ್ ತಿಳಿಸ್ಕೊಡೋರು ಚೆನ್ನಾಗಿ ತಿಳಿಸ್ಕೊಡ್ಬೇಕಾಗತ್ತಲ್ಲ. ಯಾರು ಚೆನ್ನಾಗಿ ಧಾರಣೆ ಮಾಡ್ಕೊಳ್ತಾರೆ, ಬಾಬೋರ್ ನೆನ್ಪ್ ಮಾಡ್ತಾರೆ, ಉನ್ಕೆ ಚೆಹರೆ ಸೆ ಮಾಲೂಮ್ ಪಡ್ ಜಾತಾ ಹೈ. ಅವರ ಚೆಹರೆಯಿಂದನೇ ಗೊತ್ತಾಗ್ಬಿಡುತ್ತೆ ಇವ್ರದ್ದು ಧಾರಣೆ ಏನು, ಜ್ಞಾನ ಏನು ಅಂತ. ಬಾಬಾ ಹಮ್ ತೋ ಆಪ್ಸೆ ಪೂರಾ ವರ್ಸಾ ಲೇಂಗೆ ತೋ ಉನ್ಕೆ ಅಂದರ್ ಖುಷಿ ಕೆ ಡೋಲ್ ಬಜ್ತೆ रहेंगे. ಸರ್ವಿಸ್ ಕಾ ಬಹುತ್ ಶೌಕ್ ಹೋಗಾ. ಬಾಬಾ ನಾವು ನಿಮ್ಮಿಂದ ಪೂರ್ತಿ ಆಸ್ತಿ ತಗೊಳ್ತೀವಿ ಅಂದ್ರೆ ಆ ಖುಷಿಯಿಂದ ಹೆಂಗೆ ಕುಣಿತಾರೆ, ಡೋಲ್ ಬಾರಿಸ್ತಾರೆ ಖುಷಿಯಿಂದ. ಬಾಬಾ ಹೇಳ್ತಾರೆ ಆ ತರ ಖುಷಿ ಆಗುತ್ತೆ. ಸರ್ವಿಸಿನ ತುಂಬಾ ರುಚಿ ಇರುತ್ತೆ ಅಂತ ಮಕ್ಕಳಿಗೆ. ರಿಫ್ರೆಶ್ ಆಗ್ತಾರೆ, ಓಡ್ತಾರೆ, ತನ್ನನ್ನು ತಾನು ರಿಫ್ರೆಶ್ ಮಾಡ್ಕೊಳ್ತಾರೆ, ಸೇವೆಗೆ ಓಡ್ತಾರೆ. ಸರ್ವಿಸ್ ಕೆ ಲಿಯೆ ಹರ್ ಏಕ್ ಸೆಂಟರ್ ಸೆ ಬಹುತ್ ತಯಾರ್ ಹೋನಾ ಚಾಹಿಯೆ. ಸರ್ವಿಸ್ ಮಾಡ್ಲಿಕ್ಕೆ ಪ್ರತಿ ಒಂದು ಸೇವಾ ಕೇಂದ್ರದಿಂದನೂ ತಯಾರಾಗಬೇಕು. ಸರ್ವಿಸ್ ಬೇಕಾದಷ್ಟಿದೆ, ತಯಾರಾಗಿ ರುಚಿಯಿಂದ ಸರ್ವಿಸ್ ಮಾಡೋರು ಬೇಕು ಅಷ್ಟೇನೆ. ತುಮಾರಿ ಸರ್ವಿಸ್ ತೋ ಬಹುತ್ ಫೈಲ್ತಿ ಜಾಯೇಗಿ, ತುಮಾರೆ ಸಾಥ್ ಮಿಲ್ತೆ ಜಾಯೆಂಗೆ. ನಿಮ್ಮ ಸೇವೆ ಇನ್ನೂ ವಿಸ್ತರಿಸ್ತಾ ಹೋಗುತ್ತೆ, ನಿಮ್ ಜೊತೆ ಇನ್ನೂ ಬರ್ತಾ ಹೋಗ್ತಾರೆ, ಸೇರ್ತಾ ಹೋಗ್ತಾರೆ. ಆಖರಿನ್ ಏಕ್ ದಿನ್ ಸನ್ಯಾಸಿ ಬಿ ಆಯೆಂಗೆ, ಅಭಿ ತೋ ಉನೋ ಕಿ ರಾಜಾಯಿ. ಒಂದಿನ ಎಲ್ಲ ಸನ್ಯಾಸಿಗಳು ಬರ್ತಾರೆ ನೋಡಿ, ಬರ್ತಾ ಇದಾರಲ್ಲ, ಹೆಚ್ಚಿನ ಅಂಶ ಎಲ್ಲರೂ
ಬರ್ತಾ ಇದ್ದಾರೆ, ಬಂದು ಬಿಡ್ತಾರೆ. ಈಗ ಅವ್ರದ್ದು ರಾಜ್ಯ ಅಲ್ವಾ. ಉನ್ಹೇ ಪೈರೋಂ ಪರ್ ಪಡ್ತೆ ಪೂಜ್ತೆ, ಬಾಬಾ ಕೇತೆ ಭೂತ್ ಪೂಜಾ ಹೇ. ಸನ್ಯಾಸಿಗಳಿಗೆ ಪಾದ ಪೂಜೆ ಮಾಡ್ತಾರೆ. ಬಾಬಾ ಹೇಳ್ತಾರೆ ಇದನ್ನು ಒಂದು ಭೂತ ಪೂಜೆನೆ. ಏಕೆಂದ್ರೆ ಶರೀರ ಅಂದ್ರೆ ಪಂಚಭೂತಗಳಿಂದ ಆಗಿರೋದು. ಇದು ಒಂದು ಭೂತ ಪೂಜೆನೇ ಆಗುತ್ತೆ. ವ್ಯಕ್ತಿ ಪೂಜೆ ಅಂದ್ರೆ ಭೂತ ಪೂಜೆ ಇದು. मेरे तो पैर है नहीं इसलिए पूजते भी नहीं, पूजने भी नहीं देंगे. मैंने तो ये तन लोन लिया इसलिए इनको भाग्यशाली रथ कहा जाता है. ನನಗಂತೂ ಕಾಲೇ ಇಲ್ಲ ಪೂಜೆ ಮಾಡಕ್ ಬಿಡಕ್ಕೆ. ಇದ್ರು ಬಾಬೋರು ಬೇಕಾದ್ರೆ ಬ್ರಹ್ಮ ಬಾಬೋರು ಬಂದಾಗ ಪೂಜೆ ಮಾಡಿಸ್ಕೋಬೇಕಂದ್ರೆ ಮಾಡಿಸ್ಕೋಬೋದಲ್ಲ. ಬಾಬಾ ಹೇಳ್ತಾರೆ ನಾನು ಈ ತನುವನ್ನ ಲೋನ್ ತಗೊಂಡಿದ್ದೀನಿ, ಇದು ನನ್ನ ಭಾಗ್ಯಶಾಲಿ ರಥ ಇದು. इस समय तुम बच्चे बहुत सौभाग्यशाली हो क्योंकि तुम यहाँ ಈಶ್ವರಿಯ ಸಂತಾನ್ हो. ಈ ಸಮಯದಲ್ಲಿ ಅಂದ್ರೆ ಸಂಗಮ್ ಯುಗದಲ್ಲಿ ನಿಮ್ಮ ಮಕ್ಕಳು ಬಹಳ ಸೌಭಾಗ್ಯಶಾಲಿಗಳು. ಏಕೆಂದ್ರೆ ಇಲ್ಲಿ ನೀವು ಈಶ್ವರನ ಸಂತಾನರು. ಗಾಯನ ಇದೆ, ಆತ್ಮಗಳು ಪರಮಾತ್ಮ ಹಗಲಿದ್ರು ಬಹುಕಾಲ ಅಂತ. तो जो ಬಹುಕಾಲ से अलग रहे वही आते हैं. ಯಾರು ಬಹಳ ಕಾಲದಿಂದ ಹಗಲಿರೋ ಆತ್ಮಗಳು ಅವರೇ ಇಲ್ಲಿಗೆ ಬರ್ತಾರೆ. ಅವರಿಗೆ ಬಾಬೋರ್ ಬಂದು ಓದಿಸ್ತಾರೆ. ಶ್ರೀ ಕೃಷ್ಣನ ಅಂತಿಮ ಜನ್ಮ ಇದು. ಇಸ್ಲಿಯೇ ನಾಮ್ ಬಿ ಇಸ್ ಏಕ ಕಾ ಶ್ಯಾಮ್ ಸುಂದರ್ ಪಡ್ತಾ ಹೈ. ಅದರಿಂದನೇ ಶ್ರೀ ಕೃಷ್ಣ ಒಬ್ಬರಿಗೆ ಇದನ್ನ ಹೇಳೋದು ಶ್ಯಾಮ ಸುಂದರ ಅಂತ. ಈಗ ರಾಮ ಎಲ್ಲರಿಗೂ ಶ್ಯಾಮ ವರ್ಣ ತೋರಿಸ್ತಾರೆ, ಆದ್ರೆ ಶ್ಯಾಮ ಸುಂದರ ಅಂತ ಹೇಳೋದು ಶ್ರೀ ಕೃಷ್ಣನಿಗೆ. ಶ್ರೀ ಕೃಷ್ಣನ ಅಂತಿಮ ಜನ್ಮ ಬ್ರಹ್ಮ ಬಾಬೋರು. शिव का तो किसी को पता नहीं क्या चीज है, बात बाप ही आकर समझाते हैं. ಶಿವಬಾಬೋರ್ ಬಗ್ಗೆ ಅಂತೂ ಯಾರಿಗೂ ಗೊತ್ತೇ ಇಲ್ಲ. ಎಲ್ಲ ಮಾತು ಬಾಬೋರ್ ಬಂದೇ ತಿಳಿಸ್ಕೊಡ್ತಾರೆ. ಶಿವಬಾಬಾ ಹೇಳ್ತಾರೆ ನಾನು ಪರಮ ಆತ್ಮ, ಪರಂಧಾಮ ನಿವಾಸಿ ನಾನು. ತುಂಬಿ ವಹಾಕೆ ರೆಹನೆ ವಾಲೆ. ನೀವೆಲ್ಲ ಆತ್ಮಗಳು ಅಲ್ಲಿಯ ನಿವಾಸಿಗಳೇ. ನಾನು ಸುಪ್ರೀಂ ಪತಿತ ಪಾವನ ಆಗಿದ್ದೀನಿ. ಇದೀಗ ನಿಮ್ಮ ಮಕ್ಕಳಿಗೆ ಈಶ್ವರಿಯ ಬುದ್ಧಿ ಸಿಕ್ಕಿದೆ. ಈಶ್ವರನ ಸಂತಾನರಿಗೆ ಈಶ್ವರಿಯ ಬುದ್ಧಿ ವಾಲೆ ಬನೆ ಹೋ. ईश्वर की बुद्धि में जो ज्ञान है वह तुमको सुना रहे. ಈಶ್ವರಿಯ ಬುದ್ಧಿ ಕೊಟ್ಟು ಬಾಬೋರು ಈಶ್ವರಿಯ ಜ್ಞಾನವನ್ನ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸತ್ಯಯುಗದಲ್ಲಿ ಯಾವುದೇ ಭಕ್ತಿಯ ಮಾತುಗಳು ಇರೋದಿಲ್ಲ. ಈ ಜ್ಞಾನ ತುಮಕೋ ಅಭಿ ಮಿಲ್ ರಹಾ ಹೈ. ಜ್ಞಾನ ಈಗ ಮಾತ್ರ ಸಿಗೋದು. ಈಗ ಅಂದ್ರೆ ಸಂಗಮ ಯುಗದಲ್ಲಿ ಮಾತ್ರ ಈ ಜ್ಞಾನ ಸಿಗೋದು. ಅಚ್ಚ ಒಳ್ಳೆಯದು. ಮಧುರವಾದ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಅಂತರ್ಮುಖಿಯಾಗಿ ತನ್ನ ಸ್ಥಿತಿಯನ್ನ ಸ್ಥಿರ ಮಾಡ್ಕೊಳ್ಳಿ. ಸ್ಥಿತಿನ ಮಾಡಿಕೊಂಡು ಸ್ಥಿರ ಮಾಡ್ಕೊಳ್ಳೋ ಅಭ್ಯಾಸ ಮಾಡಿ. ಏನ್ ಅಭ್ಯಾಸ ಮಾಡಬೇಕು? ಸ್ಥಿತಿ ಸ್ಥಿರವಾಗಿಟ್ಕೊಳಕ್ಕೆ. ನನ್ನ ಆತ್ಮ, ಇವರು ನನ್ನ ಸಹೋದರ ಆತ್ಮ. ಯಾರೇ ನಮ್ಮ ಮುಂದೆ ಬರ್ಲಿ, ಇವ್ರು ನನ್ನ ಸಹೋದರ ಆತ್ಮ. ಈ ಆತ್ಮಕ್ಕೆ ನಾನು ಬಾಬೋರ ಸಂದೇಶವನ್ನ ಕೊಡ್ತಾ ಇದ್ದೀನಿ. ಈ ತರ ಆತ್ಮ ಅಭಿಮಾನಿಯಾಗೋ ಗುಪ್ತವಾದ ಪರಿಶ್ರಮ ಪಡ್ಬೇಕು. ಗುಪ್ತ ಸಾಧನೆ ಇದು, ಗುಪ್ತ ಪರಿಶ್ರಮ, ಗುಪ್ತ ಪ್ರಯತ್ನ ಇದು. ಅಂತರ್ಮುಖಿಯಾಗಿ. ಎರಡನೇದು, ಆತ್ಮೀಯ ಸರ್ವಿಸ್ ಮಾಡೋ ರುಚಿ ಇರಬೇಕು. ನೋಡಿ, ಎಷ್ಟೊಂದು ಸಮಯ ಇರುತ್ತೆ, ಶಕ್ತಿ ಇರುತ್ತೆ, ಅವಕಾಶ ಇರುತ್ತೆ, ಎಲ್ಲರೂ ಮಾಡಲ್ಲ. ಯಾಕೆ? ರುಚಿ. ಆತ್ಮೀಯ ಸರ್ವಿಸಿನ ರುಚಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ತನ್ನ ಸಮಾನ ಮಾಡ್ಕೊಳ್ಳೋ ಪರಿಶ್ರಮ ಪಡಬೇಕು. ಸಂಘ ದೋಷ ಬಹಳ ಕೆಟ್ಟದ್ದು ಮಕ್ಕಳಿಗೆ. ಎಷ್ಟು ಪ್ರತಿನಿತ್ಯ ಹೇಳ್ತಾರೆ ನೋಡಿ ಬಾಬೋರು. ಅನ್ನ ದೋಷ, ಸಂಘ ದೋಷದ್ದು ಎಷ್ಟು ಎಚ್ಚರಿಕೆ ಕೊಡ್ತಾರೆ. ಅದು ಮಕ್ಕಳಿಂದ ಹಿಡಿದು. ಸಂಘ ದೋಷ ಬಹಳ ಕೆಟ್ಟದ್ದು. ಇದರಿಂದ ನಿಮ್ಮನ್ನ ತುಂಬಾನೇ ಸಂಪಾಲನೆ ಮಾಡ್ಕೋಬೇಕು. ಉಲ್ಟಾ ಆಹಾರ ಪಾನೀಯಗಳನ್ನ ತಗೊಳ್ಳೋ ಹವ್ಯಾಸ ಇರಬಾರ್ದು. ಈ ಅಭ್ಯಾಸ ಇರಬಾರ್ದು. ಯಾಕೆಂದ್ರೆ ಒಂದಿನ ತಾನೇ, ಒಬ್ರ ಜೊತೆ ತಾನೇ,
ಈ ತರ ಹೋದ್ರೆ ಅಭ್ಯಾಸ ಆಗ್ಬಿಡುತ್ತೆ. ಉಲ್ಟಾ ಕಾನ್ ಪಾನ್ ಕಿ ಆದತ್ ನೈ ಡಾಲ್ನಿ. ಮಕ್ಕಳಿಗೂ ಅಭ್ಯಾಸ ಮಾಡಿಸ್ಬಾರ್ದು. ಮಕ್ಕಳಿಂದನೇ ಒಳ್ಳೆ ಅಭ್ಯಾಸ, ಒಳ್ಳೆ ಸಂಸ್ಕಾರನ ಕೊಡ್ಬೇಕು. ಬಾಬು ಅವರು ಎಷ್ಟೊಂದು ಧಾರಣೆಯ ಮಾತುಗಳನ್ನ ಹೇಳ್ತಾರೆ. ಸಂಬಂಧಗಳಲ್ಲಿ, ಆಹಾರದಲ್ಲಿ, ವ್ಯವಹಾರದಲ್ಲಿ, ಸಂಘದಲ್ಲಿ ಎಷ್ಟು ಎಚ್ಚರಿಕೆ ಕೊಡ್ತಾರೆ ಬಾಬು ಅವರು. ವರದಾನ: ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸದಾ ಬ್ಯುಸಿಯಾಗಿರೋರೆ ವಿಶ್ವದ ಆಧಾರ ಮೂರ್ತಿ ಭವ. ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸದಾ ಬ್ಯುಸಿಯಾಗಿರೋರೆ ವಿಶ್ವದ ಆಧಾರ ಮೂರ್ತಿ ಭವ. ವಿಶ್ವ ಕಲ್ಯಾಣಕಾರಿ ಮಕ್ಕಳು ಸ್ವಪನ್ ಮೇ ಬಿ ಫ್ರೀ ನಹಿ ರಹ ಸಕ್ತೆ. ಕನಸಲ್ಲೂ ಅವರು ಫ್ರೀ ಆಗಿದ್ದೀವಿ ಅಂತ ಅನ್ಸಲ್ಲ, ಫ್ರೀ ಇರಲ್ಲ ಅವರು. जो दिन रात सेवा में बिजी रहते उन्हें स्वप्न में भी कई नई नई बातें, सेवा के प्लान और तरीके दिखाई देते हैं. ಯಾರು ಹಗಲು ರಾತ್ರಿ ಸೇವೆಯಲ್ಲಿ ಬ್ಯುಸಿ ಆಗಿರ್ತಾರೋ, ಸೇವೆಯ ರುಚಿ ಇರುತ್ತೋ, ಆ ಮಕ್ಕಳಿಗೆ ಕನಸಲ್ಲೂ ಬಾಬವರು ಹೊಸ ಹೊಸ ಮಾತುಗಳನ್ನ, ಹೊಸ ಹೊಸ ಸೇವೆಯ ಪ್ಲಾನ್ಗಳನ್ನ, ವಿಧಿಗಳನ್ನ ತೋರಿಸ್ತಾ ಇರ್ತಾರೆ. ಕನಸಲ್ಲೂ ಸೇವೆ. वो सेवा में बिजी होने के कारण अपने पुरुषार्थ के व्यर्थ से औरों के व्यर्थ से बचे रहते हैं. ಅವರು ಸೇವೆಯಲ್ಲಿ ಬ್ಯುಸಿ ಇರೋ ಕಾರಣ ತನ್ನ ಪುರುಷಾರ್ಥದಲ್ಲಾಗ್ಲಿ ವ್ಯರ್ಥ, ಅನ್ಯರ ವ್ಯರ್ಥ, ಎಲ್ಲ ವ್ಯರ್ಥದಿಂದ ಸೇಫ್ ಆಗಿ ಬಚಾವಾಗಿರ್ತಾರೆ. उनके सामने बेहद विश्व की आत्माएं सदा इमर्ज रहती है. ಇಂತಹ ವಿಶ್ವ ಕಲ್ಯಾಣಕಾರಿ ಮಕ್ಕಳ ಮುಂದೆ ಇಡೀ ವಿಶ್ವದ ಆತ್ಮಗಳು ಕಾಣಿಸ್ತಾ ಇರ್ತಾರೆ. ಇಡೀ ವಿಶ್ವ ಅವ್ರ ಮುಂದೆ ಇರುತ್ತೆ. उन्हें जरा भी अलबेलापन नहीं आ सकता. ಅವ್ರಿಗೆ ಸ್ವಲ್ಪನೂ ಹುಡುಗಾಟಿಕೆ ಬರಕ್ಕೆ ಸಾಧ್ಯ ಇಲ್ಲ. ಇಂತಹ ಸೇವಾದಾರಿ ಮಕ್ಕಳು ಆಧಾರ ಮೂರತ್ ಬನ್ನೆ ಕಾ ವರದಾನ್ ಪ್ರಾಪ್ತ ಹೋ ಜಾತಾ ಹೈ. ಆಧಾರ ಮೂರ್ತಿಗಳಾಗೋ ವರದಾನ ಅವರಿಗೆ ಪ್ರಾಪ್ತಿ ಆಗ್ಬಿಡುತ್ತೆ. ವಿಶ್ವಕ್ಕೆ ಆಧಾರ ಮೂರ್ತಿಗಳು. ಏಕೆಂದ್ರೆ ಅವ್ರ ಮುಂದೆ ಯಾವಾಗ್ಲೂ ವಿಶ್ವದ ಆತ್ಮಗಳು, ವಿಶ್ವದ ಸೇವೆ ಅದೇ ಅವ್ರ ಕಣ್ಮುಂದೆ ಇರುತ್ತೆ. ಹಗಲು ರಾತ್ರಿ ನಿದ್ರೆಯಲ್ಲೂ ಬಾಬೋರ್ ಅದನ್ನೇ ತೋರಿಸ್ತಾರೆ. ಅಷ್ಟು ಸೇವೆಯಲ್ಲಿ ಬ್ಯುಸಿ ಇರಬೇಕು. ಬ್ಯುಸಿ ಇದ್ದವರು ವ್ಯರ್ಥದಿಂದ ಫ್ರೀ ಆಗಿರ್ತಾರೆ. ಎಲ್ಲದಕ್ಕಿಂತ ದೊಡ್ಡ ಲಾಭ ಅದು. ತನ್ನ ಪುರುಷಾರ್ಥದಲ್ಲಾಗ್ಲಿ, ಬೇರೆಯವರ ವ್ಯರ್ಥ ಮಾತುಗಳಲ್ಲಾಗ್ಲಿ ಫ್ರೀ ಆಗಿರ್ತಾರೆ. ನೋಡಿ, ಯಾರು ಫ್ರೀ ಇರ್ತಾರೋ ಅವ್ರ ಟೈಮ್ ಎಲ್ಲಿ ಹೋಗುತ್ತೆ? ಹೆಚ್ಚಿನ ಅಂಶ ವ್ಯರ್ಥ ಯೋಚನೆ, ಇಲ್ಲ ವ್ಯರ್ಥ ಮಾತು, ಇಲ್ಲ ವ್ಯರ್ಥ ಸಂಘ ಅಂತೂ ವ್ಯರ್ಥದಲ್ಲಿ ಹೋಗುತ್ತೆ. ನಾವು ಹೇಳ್ತಾರೆ, ಒಂದೇ ಒಂದು ಸೆಕೆಂಡ್ನು ಸ್ವಪ್ನದಲ್ಲೂ ಫ್ರೀ ಇರಲ್ಲ ವಿಶ್ವ ಕಲ್ಯಾಣಕಾರಿಗಳನ್ನವರು. स्लोगन: संगम युग का एक एक सेकंड वर्ष के समान है, इसीलिए अलबेलेपन में समय नहीं गवाओ. ಸಂಗಮ್ ಯುಗದ ಒಂದೊಂದು ಸೆಕೆಂಡ್ನು ಬೇರೆ ಯುಗಗಳಿಗೆ ವರ್ಷಗಳ ಸಮಾನ ಅದು. ಆದ್ದರಿಂದ ಹುಡುಗಾಟಿಕೆಯಲ್ಲಿ ಸಮಯವನ್ನ ಕಳಿಬೇಡಿ. ಹುಡುಗಾಟಿಕೆ, ಆಲಸ್ಯ, ಏನಾದ್ರೂ ಮಾಡಿದ್ರು ಆಯ್ತು, ಮಾಡದಿದ್ರು ಆಯ್ತು, ಹೆಂಗಾದ್ರೂ ಸಮಯ ಒಂದು ಪಾಸ್ ಆದ್ರೆ ಆಯ್ತು. ಏನಾಯ್ತು, ಸಫಲ ಆಯ್ತಾ, ವೇಸ್ಟ್ ಆಯ್ತಾ, ನಾನು ಯಾಕೆ ಬಂದೆ, ನನ್ನ ಗುರಿ ಏನು, ಬಾಬೋರ್ ಮಗು ಯಾಕಾದೆ, ಬಾಬಾ ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ, ಬಾಬೋರ್ ಇಲ್ಲಿ ಯಾಕೆ ಇಟ್ಟಿದ್ದಾರೆ, ಯಾವ ಚಿಂತೆನೂ ಇಲ್ಲ. ಆಲಸ್ಯದಲ್ಲಿ ಸಮಯ ಕಳೆದು ಬಿಡೋದು. ಸಂಗಮ್ ಯುಗದ ಒಂದೊಂದು ಸೆಕೆಂಡು ಅನ್ಯ ಯುಗಗಳಿಗೆ ವರ್ಷದ ಸಮಾನ ಅದು. ಅದರಿಂದ ಹುಡುಗಾಟಿಕೆಯಲ್ಲಿ ಸಮಯನ ಕಳಿಬೇಡಿ. ಅವ್ಯಕ್ತ ಇಶಾರೆ: ಕಮೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿ, ಯಾರ ಜೊತೆಗಾರ ಸ್ವಯಂ ಸರ್ವಶಕ್ತಿವಾನ್ ತಂದೆ ಕಮೈಂಡ್ ಆಗಿದ್ದಾರೆ, ಸರ್ವಶಕ್ತಿಗಳು ಸ್ವತಃ ಅವ್ರ ಜೊತೆ ಇರುತ್ತೆ. ಯಾರ ಜೊತೆ ಸರ್ವಶಕ್ತಿವಾನ್ ತಂದೆ ಇದ್ದಾರೆ, ಅವ್ರ ಜೊತೆ ಸರ್ವಶಕ್ತಿಗಳು ಇರುತ್ತೆ. ಎಲ್ಲಿ ಸರ್ವಶಕ್ತಿಗಳಿದೆಯೋ ಅಲ್ಲಿ ಸಫಲತೆ ಸಿಗಲಿಲ್ಲ ಅನ್ನೋದು ಅಸಂಭವ. ಎಲ್ಲಿ ಸರ್ವಶಕ್ತಿಗಳಿದೆ ಅಲ್ಲಿ ಸಫಲತೆ ಸಿಗಲಿಲ್ಲ ಅನ್ನೋದೇ ಅಸಂಭವ. कोई अच्छा साथी लौकिक में भी मिल जाता उसको छोड़ नहीं सकते. ಲೌಕಿಕದಲ್ಲೂ ಯಾರಾದ್ರೂ ಒಳ್ಳೆ ವ್ಯಕ್ತಿ, ಸ್ನೇಹಿತರು, ಜೊತೆಗಾರರು ಸಿಕ್ಕಿದ್ರೆ ಅವರನ್ನು ಯಾರು ಬಿಡಲ್ಲ ಅಲ್ವಾ. ಇವರಂತೂ ಅವಿನಾಶಿ ಸಾಥಿಯವರು. कभी धोखा देने वाला साथी नहीं है, सदा साथ निभाने वाला साथी है, तो सदा साथ साथ रहो.
ಅವಿನಾಶಿ ಜೊತೆಗಾರ ಬಾಬೋರು. ಇವ್ರು ಯಾವತ್ತು ಮೋಸ ಮಾಡೋ ಜೊತೆಗಾರರಲ್ಲ. ನೋಡಿ, ಮೋಸ ಮಾಡೋರು ನಂಬೋಡೋಗ್ತಾರಲ್ಲಿ. ಇಲ್ಲಿ ಯಾರು ಮೋಸನೇ ಮಾಡಲ್ಲ ಅವ್ರ ಮೇಲೆ ನಂಬಿಕೆನೆ ಬರಲ್ಲ. ಇದೆಂತ ವಿಷಾದ ಇದು. ಅಂದ್ರೆ ಬಾಬಾ ಹೇಳ್ತಾರೆ, ಯಾವತ್ತು ಮೋಸ ಮಾಡೋ ಜೊತೆಗಾರ ಅಲ್ಲ ನಾನು, ಸದಾ ಜೊತೆ ನಿಭಾಯಿಸೋ ಜೊತೆಗಾರ ನಾನು. ಅದರಿಂದ ಸದಾ ಜೊತೆಯಾಗಿರಿ. ನೋಡಿ, ನಾವು ಜೊತೆಯಾಗಿರೋದ್ರಲ್ಲಿ ಬಾಬೋರಿಗೇನು ಸಿಗ್ಬೇಕಾಗಿಲ್ಲ, ನಮ್ಗೆಲ್ಲ ಬೇಕು. ಎಲ್ಲಾ ಪ್ರಾಪ್ತಿಗಳು, ಸರ್ವಶಕ್ತಿಗಳು ಬೇಕು. ಅಂದ್ರೆ ಸರ್ವಶಕ್ತಿವಂತ ಸ್ವಯಂ ಬಾಬೋರ್ನ ಕಂಬೈಂಡ್ ಮಾಡ್ಕೊಳ್ಳಿ. ಜೊತೆಯಾಗಿರಿ. ನೋಡಿ, ಮನುಷ್ಯರು ಮೋಸ ಮಾಡ್ತಾರೆ, ವ್ಯಕ್ತಿಗಳು ಅವ್ರ ಮೇಲೆ ನಂಬಿಕೆ, ಅವರಿಂದ ಓಡೋಗ್ತಾರೆ. ಬಾಬೋರ್ ಇಲ್ಲಿ ಯಾವತ್ತು ಮೋಸ ಮಾಡಲ್ಲ, ಸದಾ ಸಂಬಂಧವನ್ನ ಅವಿನಾಶಿಯಾಗಿ ನಿಭಾಯಿಸ್ತಾರೆ. ಇಂಥ ತಂದೆ ಜೊತೆಯಾಗಿರಿ. ಯಾರ ಜೊತೆ ಗಂಧರ್ವ ವಿವಾಹ ಮಾಡಿಕೊಂಡು ಯಾವುದೇ ವ್ಯಕ್ತಿ ಜೊತೆ ಆಕರ್ಷಿತರಾಗಿ ಹೋಗ್ಬೇಡಿ ಮಕ್ಕಳೇ. ಪರಿವಾರದವರು ಎಚ್ಚರಿಕೆಯಲ್ಲಿರಿ. ಪರಿವಾರ ಅಂದ್ರೆ ಸೆಂಟ್ರವರು ಎಚ್ಚರಿಕೆಯಲ್ಲಿರಿ, ಮನೆಯಲ್ಲಿರೋರು ಎಚ್ಚರಿಕೆಯಲ್ಲಿರಿ. ಏಕೆಂದ್ರೆ ಯಾರ್ಯಾರು ಯಾವ್ಯಾವ ವೃತ್ತಿಯಿಂದ ಯಾವ್ಯಾವ ದೃಷ್ಟಿಯಿಂದ ಬರ್ತಾರೆ ಗೊತ್ತಾಗಲ್ಲ. ಅಷ್ಟೊಂದು ಶಕ್ತಿ ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಅಂಥವ್ರು ಗೊತ್ತಾಯ್ತಾ, ಅವರು ಪರಸ್ಪರ ಸೇರ್ಬಾರ್ದು. ಯಾರ ಮೇಲೆ ಯಾರಿಗೆ ಆಕರ್ಷಣೆ ಆಯ್ತಾ ಅವರನ್ನ ಅಲ್ಲಿಂದ ಹಠಾದೇನಾ ಚಾಯಿ. ಬಾಬಾ ಹೇಳೋದು, ಅವರನ್ನ ಬೇರೆ ಕಳಿಸಿ, ಜಾಗ ಖಾಲಿ ಮಾಡಿಸಿ. ಇಲ್ಲಾಂದ್ರೆ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಇನ್ನು ಮುಂದುವರಿತಾರೆ. ಗಂಧರ್ವ ವಿವಾಹ ಮಾಡ್ಕೊಂಡವರು ಪವಿತ್ರವಾಗಿರೋದೇನಷ್ಟು ಸಹಜ. ಚಿಕ್ಕಮ್ಮನ ಮನೆ ಊಟ ಅಲ್ಲ. ಪವಿತ್ರವಾಗಿರೋರು ಅದಕ್ಕೇನಕ್ಕೆ ಗಂಧರ್ವ ವಿವಾಹ ಒಂದು ಹೇಳದಂಗೆ ಮತ್ತೆ ವಿಕಾರದ ಮೋರಿಯಲ್ಲಿ ಬಿದ್ದು ಬಿಡ್ತಾರೆ ಒಂದೇ ದಿನಕ್ಕೆ. ಮಕ್ಕಳೇ, ಇದೆಲ್ಲ ಬಹಳ ಎಚ್ಚರಿಕೆ ಇರಬೇಕು. ಒಂದಿನ ಆ ಥರ ಕಾನೂನು ಬರುತ್ತೆ. ಇಲ್ಲಿ ಪವಿತ್ರ ಶುದ್ಧ ಆತ್ಮಗಳಿಗೆ ಮಾತ್ರ ಈ ಸಭೆಯಲ್ಲಿ ಪ್ರವೇಶ. ಅದು ಮಧುಬನದಲ್ಲಿ ಸೆಂಟ್ರ್ ಇರಿ. ಆಟೋಮೆಟಿಕ್ ಆಗಿ ಕಾಲು ಕಿತ್ತೋಗ್ಬಿಡುತ್ತೆ ಇಲ್ಲಿಂದ. ಅದಕ್ಕೆ ಬಾಬಾ ಹೇಳ್ತಾರೆ, ಎಚ್ಚರಿಕೆಯಲ್ಲಿರಿ. ಮಕ್ಕಳಿಗೂ ಆಹಾರ ಪಾನೀಯದ ಒಳ್ಳೇದನ್ನ ಕಲಿಸಿ. ಶಿವಬಾಬೋರ್ ನೆನ್ಪು ಮಾಡೋದನ್ನು ಕಲಿಸಿ. ಹಂಗೆ ಹೇಳ್ಬಿಡಿ, ಏನ್ ಮಾಡೋದು, ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಹಾಗೆ ಹೀಗೆ. ನೀವೇ ಹಂಗಿದ್ರೆ ಇನ್ನು ಅವ್ರಿಗೇನು ಕಲ್ಸೋದೇನಿರುತ್ತೆ. ತನ್ನಲ್ಲಿ ಬಾಬೋರ ಆ ಮಹಾವಾಕ್ಯದ ಧಾರಣೆ ಇದ್ರೆ ತಾನೆ ಮಕ್ಕಳಲ್ಲೂ ಅದನ್ನು ತುಂಬಕ್ಕಾಗುತ್ತೆ. ಅಯ್ಯೋ, ಎಲ್ಲಿರಕ್ಕಾಗುತ್ತೆ, ಹೊರಗಡೆ ಊಟ ಮಾಡದೆ ಹೆಂಗಿರಕ್ಕಾಗುತ್ತೆ, ಸಂಬಂಧಗಳಲ್ಲಿ ಹೋಗಿ ಅವ್ರು ಬೇಜಾರು ಮಾಡ್ಕೋತಾರೆ. ನಮ್ಮ ತಂದೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಅನ್ಸಲ್ಲ, ಅವ್ರು ಮನುಷ್ಯರು ಬೇಜಾರು ಮಾಡ್ಕೊಳ್ತಾರೆ ಅನ್ಸುತ್ತೆ. ಇದೆಂತ ವಿಚಿತ್ರ. ವಿಚಾರ ಮಾಡಿ. ಯಾರು ಸದಾ ಜೊತೆಗಾರ, ನಾನು ಸದಾ ನಿಭಾಯಿಸ್ತೀನಿ ಅಂತಾರೆ, ಅವ್ರ ಜೊತೆ ನಾವು ಸದಾ ನಿಭಾಯಿಸಿದ್ರೆ ತಾನೆ. ಓಂ ಶಾಂತಿ.